ನಮಸ್ಕಾರ ವೀಕ್ಷಕರೇ, ಕ್ಲಾಸಿಕ್ ಟೈಮ್ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಪ್ರಗತಿ ಎಸ್ ಪುತ್ರನ್. ವೀಕ್ಷಕರೇ, ಉಡುಪಿ ಭಾಗದ ಜನರಿಗೆ ಹುಚ್ಚು ಟ್ರಸ್ಟ್ ಬಗ್ಗೆ ಕೇಳಿರ್ತೀರಿ. ಸೊ ಈ ಒಂದು ಟ್ರಸ್ಟ್ನ ಸ್ಥಾಪಕರು ಅಕ್ಷಯ್ ಶೇಟ್. ಸೊ ಇವರ ಒಂದು ತಂಡ ಅಪಾಯದಲ್ಲಿರುವಂತಹ ಹಾವುಗಳನ್ನು ಮತ್ತು ಅಪಘಾತವಾದ ಹಾವುಗಳನ್ನು, ಅದೇ ರೀತಿ ಕೆಲವೊಂದು ವನ್ಯ ಜೀವಿಗಳನ್ನು ಸಂರಕ್ಷಣೆ ಮಾಡ್ತಾ ಒಂದು ಸಮಾಜಮುಖಿ ಕೆಲಸಗಳನ್ನು ಮಾಡ್ತಾ ಬಂದಿದ್ದಾರೆ. ಸೊ ಇಷ್ಟರ ತನಕ 1000ಕ್ಕೂ ಅನೇಕ ಹಾವುಗಳನ್ನು ಹಿಡಿದು ಇವರು ರಕ್ಷಿಸ್ತಾ ಇದ್ದಾರೆ. ಸೊ ಈ ಒಂದು ಕಾರ್ಯಕ್ರಮದಲ್ಲಿ ಇವರ ಒಂದು ಟ್ರಸ್ಟ್ನ ಬಗ್ಗೆ, ಅವರ ಬಗ್ಗೆ ಒಂದು ಪರಿಚಯವನ್ನ ಮಾಡುವಂತಹ ಕಾರ್ಯಕ್ರಮವನ್ನು ನಾವು ಮಾಡ್ತಾ ಇದ್ದೇವೆ. ಅದಕ್ಕಿಂತ ಮುಂಚೆ ಅವರನ್ನ ನಾನು ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇನೆ. ಅಕ್ಷಯ್ ಅವರೇ, ಕಾರ್ಯಕ್ರಮಕ್ಕೆ ಸ್ವಾಗತ. ವೀಕ್ಷಕರೇ, ಅಕ್ಷಯ್ ಅವರು ವೃತ್ತಿಯಲ್ಲಿ ಸಾಫ್ಟ್ವೇರ್ ಇಂಜಿನಿಯರ್ ಆಗಿದ್ರು ಕೂಡ ಸೊ ಈ ಒಂದು ಕ್ಷೇತ್ರದಲ್ಲಿ ಬಹಳ ಇಂಟ್ರೆಸ್ಟ್ ಅಂತೆ ಅವರಿಗೆ. ಅನೇಕ ವರ್ಷಗಳಿಂದ ಈ ಒಂದು ಕೆಲಸವನ್ನು ಕೂಡ ಮಾಡ್ಕೊಂಡು ಬರ್ತಾ ಇದ್ದಾರೆ. ಅವರ ಜೊತೆ ನಾನು ಮಾತನಾಡ್ತಾ ಹೋಗ್ತೇನೆ, ಯಾವ ಕಾರಣಕ್ಕೆ ಈ ಒಂದು ಕೆಲಸವನ್ನ ಮಾಡ್ತಾ ಇದ್ದಾರೆ, ಅವರ ಉದ್ದೇಶ ಏನು. ಸೊ ಸುಮಾರು ವಿಚಾರಗಳನ್ನ ಅವ್ರ ಬಗ್ಗೆ ಅವ್ರ ಹತ್ರ ನಾನು ಕೇಳಲಿಕ್ಕಿದೆ. ಸೊ ನಾನು ಮೊದಲನೇದಾಗಿ ನಿಮ್ಮ ಹತ್ರ ಕೇಳಬೇಕು, ನೀವು ವೃತ್ತಿಯಲ್ಲಿ ಸಾಫ್ಟ್ವೇರ್ ಇಂಜಿನಿಯರ್ ಆಗಿದ್ರಿ, ನೀವು ಮಾಡ್ತಾ ಇರುವಂತಹ ಕೆಲಸ ಸಮಾಜಮುಖಿ ಕೆಲಸ. ನಾನು ಕೇಳಬೇಕು, ಆ ಫೀಲ್ಡಿಂದ ಈ ಫೀಲ್ಡ್ಗೆ ಬರ್ಲಿಕ್ಕೆ ಏನು ಕಾರಣ ಅಂತ. ಮೊದಲನೇದಾಗಿ ಧನ್ಯವಾದಗಳು ನನ್ನನ್ನು ಇಲ್ಲಿ ಕರೆದು ನನ್ನ ಜೊತೆ ಮಾತಾಡಿಸಿದ್ದಕ್ಕೆ. ಸೊ ಆ ಸಾಫ್ಟ್ವೇರ್ ಇಂಜಿನಿಯರ್ ಫೀಲ್ಡಿಂದ ಇಲ್ಲಿ ಬರಲಿಕ್ಕೆ ಕಾರಣ, ಸೊ ನಾನು ಸಾಫ್ಟ್ವೇರ್ ಇಂಜಿನಿಯರ್ ಆಗೋಕ್ಕಿಂತ ಮುಂಚೆನೇ ನಾನು ಇಲ್ಲಿ ಹುಟ್ಟಿ ಬೆಳೆದಿದ್ದೆ ಉಡುಪಿಯಲ್ಲಿ. ಸೊ ಉಡುಪಿ ಜಾಗ ಏನಿದೆ, ಇಟ್ ಈಸ್ ರಿಚ್ ಇನ್ ವೈಲ್ಡ್ ಲೈಫ್ ಆಗಿರಲಿ, ಹಾವಾಗಿರಲಿ, ನಾವು ಬೆಳೆದಿದ್ದು ಜಾಗ, ದನ, ನಾಯಿ, ಸೊ ಇವನ್ನೆಲ್ಲ ಜೊತೆಗೆ ನೇಚರ್ ಜೊತೆಗೆ ಬೆಳೆದಂಥವ್ರು. ಸೊ ಅದರದ್ದು ಅಟ್ಯಾಚ್ಮೆಂಟ್ ನನಗೆ ನಾನು ಸಾಫ್ಟ್ವೇರ್ ಇಂಜಿನಿಯರ್ ಆಗೋಕ್ಕಿಂತ ಮುಂಚೆನೇ ಇತ್ತು. ಬಟ್ ವೃತ್ತಿಯಲ್ಲಿ ಆವಾಗ ನಮಗೆ ಏನಿತ್ತಂದರೆ, ವೃತ್ತಿಯಲ್ಲಿ ಡಾಕ್ಟರ್, ಇಂಜಿನಿಯರ್, ಸೊ ಅದೆರಡೇ ಆಪ್ಷನ್ಸ್ ಇತ್ತು. ಅಂದರೆ ಅದು ಮಾಡಿದರೆ ಮಾತ್ರ ಓಕೆ, ನೀವೊಂದು ಒಳ್ಳೆಯ ಕ್ವಾಲಿಫಿಕೇಷನ್ ಆಗಿ ಹೋಗ್ತೀರಂತ. ಸೊ ಅದರಿಂದಾಗಿ PUC ಮುಗಿಸಿದೆ, 10th ಮುಗಿಸಿದೆ, ಇಂಜಿನಿಯರಿಂಗ್ ಹೋಗಿಬಿಟ್ಟು ಜಾಬ್ ಸೇರಿದೆ. ಸೊ ಇನ್ ಬಿಟ್ವೀನ್ ಇದರ ಮಧ್ಯದಲ್ಲಿ ನೇಚರ್ ಜೊತೆ ಒಡನಾಟ ಯಾವತ್ತೂ ಇತ್ತು. ಪ್ರಾಣಿಗಳಾಗಲಿ, ತುಂಬ ಮುಂಚೆಯಿಂದನೇ ನಾನು ಹಾವುಗಳ ಬಗ್ಗೆ ತಿಳ್ಕೊಳ್ಳೋದಾಗಲಿ, ಅದರ ಬಗ್ಗೆ ಏನೋ ನಾಲೆಜ್ ಆಗಲಿ ತುಂಬ ಮುಂಚೆಯಿಂದನೇ ಮಾಡ್ತಿದ್ದೆ. ಅದನ್ನು ಒಂದು ಒಳ್ಳೆ ಕಾಸ್ಗೆ ಕನ್ವರ್ಟ್ ಮಾಡಿದ್ದು ನಾನು ಇತ್ತೀಚೆಗೆ 5 years ಹತ್ತಿರದಲ್ಲಿ ನಾನು ಅದನ್ನು ಕನ್ವರ್ಟ್ ಮಾಡಿಕೊಂಡೆ ಟು ಪ್ರಾಪರ್ ಆರ್ಗನೈಸೇಷನ್ ವೇಯಲ್ಲಿ ಕನ್ವರ್ಟ್ ಮಾಡಬೇಕಂತ ಆಯಿತು. ಸೊ ಬಟ್ ಅದರ ಜೊತೆ ಒಡನಾಟ ನನಗೆ ಸಾಫ್ಟ್ವೇರ್ ಇಂಜಿನಿಯರ್ಗಿಂತ ಆಗೋಕ್ಕಿಂತ ಮುಂಚೆ ತುಂಬ ಇತ್ತು ಅಂತ. ಅಂದ್ರೆ ಯಾವಾಗ, ಅಂದ್ರೆ ಸ್ಕೂಲ್ ಡೇಸ್ ಅಲ್ಲಿ ಇದ್ದಿತ್ತ ಅವ್ರ ಕಾಲೇಜ್ ಡೇಸ್ ಅಲ್ಲಿ? ಆಕ್ಚುಲಿ ಇಂಜಿನಿಯರಿಂಗ್ ಆಗೋಕ್ಕಿಂತ ಮುಂಚೆನೇ ಉಂಟು ಅಂತ ಹೇಳಿದ್ರಿ. ಆಕ್ಚುಲಿ ನನ್ನ ಮೊದಲನೇ ರೆಸ್ಕ್ಯೂ ಆಗಿದ್ದು 8th standard ಅಲ್ಲಿ. ಸೊ ಅದು ಒಂದು ಬಲೆಗೆ ಬಿದ್ದ ಕೇರೆ ಹಾವು. ಆವಾಗ ಇಲ್ಲಿರುವ ಲೋಕಲ್ ಉರುಗ ತಜ್ಞನ್ನು ಕೇಳಿಬಿಟ್ಟು, ಲೈಕ್ ಅದು ಯಾವ ಹಾವು ಇರ್ಬೋದು ಅದನ್ನು ಕನ್ಫರ್ಮ್ ಮಾಡಿಕೊಂಡು ಆ ಬಲೆಯಲ್ಲಿ ಬಿದ್ದ ಒಂದು ಕೇರೆ ಹಾವನ್ನು ರಕ್ಷಿಸಿದ್ದೆ ನಾನು ಆ ಟೈಮಲ್ಲಿ. ಸೊ ಅದು ನನ್ನ ಮೊದಲನೇ ರೆಸ್ಕ್ಯೂ ಅಂತಲೇ ಹೇಳ್ಬೋದು. ಸೊ ಅಲ್ಲಿಂದ ಸ್ಟಾರ್ಟ್ ಆಯಿತು ಆ್ಯಕ್ಚುಲಿ ಜರ್ನಿ. ಆಮೇಲೆ ಹೆಂಗೆ ಮನೆಯಲ್ಲಿ ಗೊತ್ತಿದ್ದಾಗೆ ಆಬ್ವಿಯಸ್ಲಿ ಅವರಿಗೆ ಹೆದರಿಕೆ ಆಗುತ್ತೆ, ಹಾವು ಅಂದರೆ ಎಲ್ಲರಿಗೂ ಹೆದರಿಕೆ ಆಗುತ್ತೆ. ಸೊ ಅವರು ಯಾವತ್ತೂ ನನ್ನನ್ನು ಅದಕ್ಕಿಂತ ದೂರ ಇರಿ ಅಂತಲೇ ಹೇಳ್ತಿದ್ರು. ಎಲ್ಲ ಅಪ್ಪ ಅಮ್ಮ ಹೆಂಗೆ ಹೇಳ್ತಾರೆ ಹಾಗೆ ದೂರ ಇರಿ ಅಂತ ಹೇಳ್ತಿದ್ರು. ಬಟ್ ಅದಾಗಿ ಸ್ಟೋರಿ ಅದ್ರ ಬಗ್ಗೆ ಇಂಟ್ರೆಸ್ಟ್ ನನಗೆ ತುಂಬಾ ಇದಾಯಿತು. ಬೇಸಿಕ್ಲಿ ನಾನು ಒಬ್ಬ ಕ್ರಿಕೆಟರು ಹೌದು. ಸೊ ಸ್ಪೋರ್ಟ್ಸಲ್ಲಿ ತುಂಬಾ ಇಂಟ್ರೆಸ್ಟ್ ಇತ್ತು. ನಾನು Under 14, Under 16, Under 19 ಮ್ಯಾಂಗ್ಳೂರ್ ಝೋನು ರೆಪ್ರೆಸೆಂಟ್ ಮಾಡಿದ್ದೆ. ಸೊ ಡ್ರೀಮ್ ಅಂತ ಹೇಳುವಾಗ ನನಗೆ ಏನಿತ್ತು ಅಂತ ಹೇಳಿದರೆ, ಸೊ ಬೇಸಿಕಲಿ ದೇಶಗೋಸ್ಕರ ಆಡಬೇಕು, ಕ್ರಿಕೆಟ್ ಆಡಬೇಕು, ದೇಶಗೋಸ್ಕರ ಏನಾದರೂ ಒಂದು ಮಾಡಬೇಕು ಅಂತ ಅದೊಂದು ಮೇನ್ ತಲೆಯಲ್ಲಿತ್ತು ನನಗೆ. ಆಮೇಲೆ ಎಜುಕೇಷನ್ ಬಂತು. ಸೊ ಕ್ರಿಕೆಟಲ್ಲಿ ನನಗೆ ಅಷ್ಟು ಆ ಲೆವೆಲ್ ಹೋಗೋಕ್ಕಾಗಿಲ್ಲ. ಬಟ್ ತಲೆಯಲ್ಲಿ ಏನಂತ ದೇಶಗೋಸ್ಕರ ಏನಾದರೂ ಮಾಡಬೇಕು. ನಾವು ತಿಳ್ಕೊಂಡಿರೋ ಹಾಗೆ ನಾವು ಎಣಿಸ್ತೀವಿ ದೇಶಗೋಸ್ಕರ ಏನಾದರೂ ಮಾಡೋದಂದರೆ ಖಾಲಿ ಏನೋ ಇದು ನೇವಿ, ಇಂಡಿಯನ್ ನೇವಿ ಆಗಿರ್ಬೋದು, ಆರ್ಮಿ ಆಗಿರ್ಬೋದು, ಪೊಲೀಸ್ ಆಗಿರ್ಬೋದು, ಅದೊಂದೇ ದೇಶ ಸೇವೆ ಅಂತ. ಮತ್ತು ಲೇಟರ್ ನನಗೆ ರಿಯಲೈಸ್, ಅದು ಬಿಟ್ಟು ಈ ಎನ್ವೈರ್ಮೆಂಟನ್ನು ಸಂರಕ್ಷಿಸೋದು ದೇಶಕ್ಕೆ ಅತಿ ಮೂಲ್ಯವಾದ ಪಾರ್ಟ್. ಅದು ನೀವು ಎಲ್ಲರೂ ಮಾಡಬೇಕಂತಂತು. ಸೊ ಅಲ್ಲಿಂದ ನನ್ನದು ಏನು ಐಡಿಯಾ ಆಫ್ ವೈಲ್ಡ್ ಲೈಫ್ ಕನ್ವರ್ಸೇಷನ್ ಇತ್ತಲ್ಲ, ಸೊ ಚೇಂಜ್ ಆಯಿತು. ಸಂರಕ್ಷಣೆ ಆ ಐಡಿಯಾ ಅಲ್ಲಿಂದ ನನಗೆ ಈಚೆ ಕಡೆ ಶಿಫ್ಟ್ ಮಾಡಿತ್ತು. ಅಲ್ಲಿಂದ ನನ್ನ ಫೋಕಸ್ನ ಕಂಪ್ಲೀಟಾಗಿ ನಾನು ಶಿಫ್ಟ್ ಮಾಡಿದೆ. ಏನಾದರೂ ಮಾಡಬೇಕು. ಸೊ ಮಾಡಬೇಕಂತ ಹೇಳುವಾಗ ನಾನು ಇನಿಷಿಯಲಿ ಸ್ಟಾರ್ಟ್ ಮಾಡಿದ್ದು ರೆಸ್ಕ್ಯೂ ಮಾಡೋಕ್ಕೆ, ಈ ಹಾವುಗಳನ್ನು, ಪ್ರಾಣಿಗಳನ್ನು.
ರೆಸ್ಕ್ಯೂ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ನಿಮಗೆ ನಾಯಿಗಳು, ಬೆಕ್ಕುಗಳು ಅದನ್ನು ಸಂರಕ್ಷಿಸುವವರು ತುಂಬ ಜನ ಸಿಗ್ತಾರೆ ರೋಡಲ್ಲಿ. ಯಾಕಂದರೆ ನಾವೇ ಆಗಲಿ ಹೋಗ್ಬಿಟ್ಟು ಅದನ್ನು ಎತ್ಕೊಂಡು ಹೋಗಿಬಿಟ್ಟು ವೆಟರ್ನರಿ ಕ್ಲಿನಿಕ್ಕಿಗೆ ಅದಕ್ಕೆ ಕರ್ಕೊಂಡು ಹೋಗ್ಬೋದು. ಬಟ್ ಈ ರೀತಿ ಇದ್ದಲ್ಲಿ ಈಗ ಬರ್ಡ್ಸ್ ಆಗಿರಲಿ, ಯಾವುದಾದ್ರು ವನ್ಯಜೀವಿ ಆಗಿರಲಿ ಅಥವಾ ಹಾವಾಗಿರಲಿ, ಅದಕ್ಕೆ ಏನಾದರೂ ಗಾಯ ಆದಾಗ ಎಲ್ಲರೂ ಹೆದರ್ತಾರೆ, ಯಾರಿಗೂ ಏನು ಮಾಡಬೇಕಂತ ಗೊತ್ತಾಗಿಲ್ಲ. ಸೊ ಅಲ್ಲಿಂದ ನಮ್ಮ ಐಡಿಯಾ ಆಫ್ ಸ್ಟಾರ್ಟಿಂಗ್ ಅ ಟ್ರಸ್ಟ್, ಸೊ ಅದು ಸ್ಟಾರ್ಟ್ ಆಯಿತು. ಸೊ ಇಟ್ ವಾಸ್ ಕಾಲ್ಡ್ ಆ್ಯಸ್ ಉಡುಪಿ ಸ್ನೇಕ್ ಇನ್ ದ ಸಿಟಿ ಅಂತ. ಇನಿಷಿಯಲಿ ನಾನು ಸ್ಟಾರ್ಟ್ ಮಾಡಿದಾಗ ಉಡುಪಿ ಸ್ನೇಕ್ ಇನ್ ದ ಸಿಟಿ ಅಂತ ಸ್ಟಾರ್ಟ್ ಮಾಡಿದೆ. ಅದೊಂದು ಚಿಕ್ಕ ಇನ್ಸ್ಟಾಗ್ರಾಮ್ ಪೇಜಲ್ಲಿ ಸ್ಟಾರ್ಟ್ ಮಾಡಿದ್ದು ನಾನು. ಅವಾಗ ಒಬ್ಬನೇ ಇದ್ದೆ ನಾನು ಆ್ಯಸ್ ಅ ದಿಸ್ ಥಿಂಗ್. ಸ್ಟಾರ್ಟ್ ಮಾಡುವಾಗ ಒಬ್ಬನೇ ಇಂಡಿವಿಜುವಲ್ ರೆಸ್ಕ್ಯೂವರ್ ಆಗಿ ಸ್ಟಾರ್ಟ್ ಮಾಡಿದೆ. ಮೊದಲನೇದಾಗಿ ನಮ್ಮ ಅರಣ್ಯ ಇಲಾಖೆಗೂ ನಾನು ಧನ್ಯವಾದ ಹೇಳಲಿಕ್ಕೆ ಪಡಿಸ್ತೇನೆ. ಯಾಕಂದರೆ ಅವರು ನನಗೆ ತುಂಬ ಸಪೋರ್ಟ್ ಮಾಡಿದ್ದಾರೆ ಇದೇ ರೀತಿಯಲ್ಲಿ. ಸೊ ಅಲ್ಲಿಂದ ಸ್ಟಾರ್ಟ್ ಆಯಿತು. ಆಮೇಲೆ ಸ್ಲೋಲಿ ಎಲ್ಲ ಡಾಕ್ಯುಮೆಂಟೇಷನ್ ಆಯಿತು. ಎಲ್ಲ ಆದಮೇಲೆ 2 ಇಯರ್ಸ್ ಮುಂಚೆ ಅಫಿಷಿಯಲ್ ಆಗಿ ರಿಜಿಸ್ಟರ್ ಮಾಡಿಬಿಟ್ಟು ನಾವು ದ ಉಚ್ಚು ಟ್ರಸ್ಟ್ ಅಂತ ಹೇಳಿ ಸ್ಟಾರ್ಟ್ ಮಾಡಿದ್ವಿ. ಈ ಹೆಸರು ಉಚ್ಚು ಟ್ರಸ್ಟ್ ಏನಂತ ಬಂತು ಅಂತ ಹೇಳಿದರೆ, ಉಚ್ಚು ಅಂದರೆ ತುಳುವಲ್ಲಿ ಹಾವು. ಸೊ ಅದರಿಂದ ಒಂದು ಲೋಕಲ್ ಕನೆಕ್ಷನ್ ಬೇಕಿತ್ತು ನನಗೆ ಇಲ್ಲಿಂದ. ಸೊ ಅದರಿಂದ ಅದು ಉಚ್ಚು ಟ್ರಸ್ಟ್ ಅಂತ ಸ್ಟಾರ್ಟ್ ಆಯಿತು. ಅಲ್ಲಿಂದ ನಮ್ಮ ಒಂದು ಟೀಮ್ ಫಾರ್ಮ್ ಆಯಿತು. ಅಲ್ಲಿಂದ ಜನರು ಬರೋಕ್ಕೆ ಸ್ಟಾರ್ಟ್ ಮಾಡಿದರು, ವಾಲಂಟಿಯರ್ ಸ್ಟಾರ್ಟ್ ಆಯಿತು. ಅಲ್ಲಿಂದ ಅದು ಆ್ಯಕ್ಚುಯಲ್ ಜರ್ನಿ ಸ್ಟಾರ್ಟ್ ಆಯಿತು. ಓಕೆ, ನಿಮ್ಮ ಟ್ರಸ್ಟ್ ಬಗ್ಗೆ ಕೇಳ್ತೀನಿ. ಅದಕ್ಕಿಂತ ಮುಂಚೆ ಸೊ ನೀವೀಗ ಹೇಳಿದರೆ ಹಾವನ್ನೆಲ್ಲ ಹಿಡಿತಾ ಇದ್ರಿ ಅಂತ ಹೇಳಿ, ಒಂದು ತರಬೇತಿ ಬೇಕಾಗ್ತದೆ ಈಗ ಹಾವನ್ನು ಹಿಡಿಲಿಕ್ಕೆ. ಇಲ್ಲದಿದ್ದರೆ ಧೈರ್ಯ ಅನ್ನೋದು ಫಸ್ಟ್ ಬೇಕಾಗಿರುವಂಥದ್ದು. ಸೊ ನೀವು ಹೇಗೆ ಧೈರ್ಯ ತಗೊಳ್ತಾ ಇದ್ರಿ? ನಿಮ್ಗೆ ಏನಾದರೂ ಯಾರಾದರೂ ತರಬೇತಿ ಕೊಟ್ಟಿದ್ರಾ, ಅಥವಾ ಬೇರೆಯವರನ್ನ ನೀವು ನೋಡಿದ್ದೀರಾ? ಬೇರೆ ಯಾರಾದರೂ ಊರಗ ತಜ್ಞರೆಲ್ಲ ಇರ್ತಾರಲ್ಲ, ಸೊ ಅವ್ರು ಯಾವ ರೀತಿಯಲ್ಲಿ ಹಾವು ಹಿಡಿತಾರೆ ಅನ್ನುವಂಥದ್ದನ್ನು ನೋಡಿ ನೀವು ಕಲ್ತಿರೋದಾ? ಹೌದು. ಈಗ ಇಲ್ಲಿ ಉಡುಪಿಯಲ್ಲಿ ಸಾಮಾನ್ಯ ಎಲ್ಲರಿಗೂ ಗೊತ್ತು, ಗುರುರಾಜ್ ಸನಿಲ್ ತುಂಬ ಫೇಮಸ್ ಉರಗ ತಜ್ಞರು. ಸೊ ಅವರನ್ನು ನೋಡಿದ್ದೆ. ಮತ್ತು ನಾನು ಮುಂಚೆಯಿಂದನೇ ಹಲವಾರು ಈ ವಿಡಿಯೋಸ್ ಸ್ನೇಕ್ಸ್ ಬಗ್ಗೆ ಆಗಲಿ, ನ್ಯಾಷನಲ್ ಜಿಯೋಗ್ರಫಿ ಅದೆಲ್ಲ ನೋಡ್ತಾ ಬೆಳೆದಿದ್ದವನು. ಸೊ ಅಲ್ಲಿಂದ ನನಗೆ ಅದು ಇನ್ಸ್ಪೈರ್ ಆಯಿತು ಏನಾದರೂ ಮಾಡಬೇಕು ಅಂತ. ತರಬೇತಿಗಿಂತ ಹಾವು ಬಗ್ಗೆ, ಅದು ಯಾವ ಹಾವು, ಆ ಇನ್ಫಾರ್ಮೇಷನ್ ಆ ಹಾವು ಬಗ್ಗೆ ತಿಳ್ಕೊಳ್ಳೋದು ತುಂಬ ಇಂಪಾರ್ಟೆಂಟ್. ರೆಸ್ಕ್ಯೂ ಮಾಡೋದು ಇಂಪಾರ್ಟೆಂಟ್ ಅಲ್ಲ, ಅದು ಯಾವ ಹಾವು, ನೀವು ರೆಸ್ಕ್ಯೂ ಮಾಡೋ ಹಾವು ಯಾವುದು, ಅದರ ಪರಿಚಯ, ಅದರ ಬಿಹೇವಿಯರ್ ಆಗಲಿ, ಅದು ತಿಳ್ಕೊಳ್ಳೋದು ತುಂಬ ಇಂಪಾರ್ಟೆಂಟ್. ಸೊ ನಾನು ರಿಸರ್ಚ್ ಪೇಪರ್ ಓದೋದಾಗಲಿ, ಯೂಟ್ಯೂಬ್ ಇಂಟರ್ನೆಟ್ಟಲ್ಲಿ ರಿಸರ್ಚ್ ಮಾಡೋದಾಗಲಿ, ಹಾಗೆ ಹಲವಾರು ಕಡೆ ಹೋಗಿ ಬಂದಿದ್ದೀನಿ, ತುಂಬ ಕಡೆ ಹೋಗಿ ಬಂದಿದ್ದೀನಿ ನಾನು. ಸೊ ಹಾಗೆ ಅಲ್ಲಿಂದ ನಾನು ಆ ಎಕ್ಸ್ಪೀರಿಯನ್ಸನ್ನು ತೊಗೊಂಡು ನಾನು ಹಾವು ಹಿಡಿಯೋಕ್ಕೆ ಸ್ಟಾರ್ಟ್ ಮಾಡಿದ್ದು. ಸೊ ಅದು ಹಿಡಿಯೋದಕ್ಕಿಂತ ರೆಸ್ಕ್ಯೂ ಮಾಡೋದು ಅಂತ ಹೇಳಿದರೆ ಅದು ತುಂಬ ಎಫೆಕ್ಟಿವ್ ಆಗಿರುತ್ತೆ ಅಂತ ಹೇಳ್ತೀವಿ. ಓಕೆ, ಈಗ ನಾನು ನಿಮ್ಮ ಟ್ರಸ್ಟ್ ಬಗ್ಗೆ ಕೇಳ್ತೇನೆ. ಸೊ ಒಬ್ಬರಿಂದ ಸ್ಟಾರ್ಟ್ ಮಾಡಿದ್ದೀನಿ ಅಂತ ಹೇಳಿದ್ರಿ, ಮತ್ತೆ ನಿಮ್ಮ ಟ್ರಸ್ಟ್ಗೆ ಹೇಗೆ ಜನರು ಆ್ಯಡ್ ಆದರು ಅಂತ ಹೇಳಿ. ಇವಾಗ ಎಷ್ಟು ಜನ ಇದ್ದಾರೆ ನಿಮ್ಮ ಟ್ರಸ್ಟಲ್ಲಿ? ಸೊ ನಾನು ಸ್ಟಾರ್ಟ್ ಮಾಡೋಕೆ ಒಬ್ಬನೇ ಜಾಯ್ನ್ ಆಗಿದ್ದೆ. ಆಮೇಲೆ ನಂದು ಕಸಿನ್ ಮತ್ತು ಇನ್ನೊಬ್ಬ ಫ್ರೆಂಡ್, ಸೊ ಇವರು ಎದುರು ಬಂದರು. ಸೊ ನಾವೊಂದು ಕೋರ್ ಕಮಿಟಿ ಫಾರ್ಮ್ ಮಾಡಿದ್ವಿ ನಾವು 3 ಜನರದ್ದು. ಯಾಕಂದರೆ ಒಂದು ಟ್ರಸ್ಟ್ ಮಾಡಲಿಕ್ಕೋಸ್ಕರ 3 ಜನ ಬೇಕೇ ಅಂತ ಹೇಳಿದರು ಆವಾಗ. ಸೊ ಅದರಿಂದ ಅವ್ರು 3 ಜನ ಅವ್ರನ್ನ ಫೋರ್ಸ್ಫುಲಿ ಕರ್ಕೊಂಡು ಬಂದಿದ್ದೆ, ಬನ್ನಿ ನಮ್ಮ ಟ್ರಸ್ಟಿಗೆ ಜಾಯ್ನ್ ಆಗಿ, ನೀವು ಏನೂ ಮಾಡೋದು ಬೇಡ, ಬಟ್ ಬನ್ನಿ ಫಾರ್ಮ್ ಆಗಿ ಅಂತ. ಸೊ ಅವರಿಬ್ಬರು ಬಂದು ಜಾಯ್ನ್ ಆದರು. ಸೊ ಅಲ್ಲಿಂದ ಒಂದು ಪ್ರಾಪರ್ ಟ್ರಸ್ಟ್ ಫಾರ್ಮ್ ಆಯಿತು. ಆಮೇಲಿಂದ ಸ್ಲೋಲಿ ಎಲ್ಲರೂ ಲೈಕ್, ನಾನು ತುಂಬ ಕ್ಯಾಮರಾ ಫ್ರೆಂಡ್ಲಿ ಇರಲಿಲ್ಲ ಆವಾಗ. ಅಂದರೆ ಈ ಸೋಷಿಯಲ್ ಮೀಡ್ಯಾದಲ್ಲಿ ಅಪ್ಲೋಡ್ ಮಾಡೋದು ಅದೆಲ್ಲ ತುಂಬ ಹಿಂದೆ ಹೋಗಿಬಿಟ್ಟು ರೆಸ್ಕ್ಯೂ ಮಾಡಿ ಬರ್ತಿದ್ದೆ. ಮತ್ತು ತುಂಬ ಜನ ಹೇಳಿದರು, ನೀವು ಮಾಡೋ ಕೆಲಸ ಒಳ್ಳೆ ಮಾಡ್ತಿದ್ದೀರಾ, ಯಾಕೆ ನೀವು ಒಂದು ಸೋಷಿಯಲ್ ಮೀಡಿಯಾ ಪ್ಲ್ಯಾಟ್ಫಾರ್ಮ್ ಯೂಸ್ ಮಾಡಬಾರ್ದು, ಅದನ್ನು ಜನರಿಗೋಸ್ಕರ ಅವೇರ್ನೆಸ್ ಸ್ಪ್ರೆಡ್ ಮಾಡಲಿಕ್ಕೆ ಯೂಸ್ ಮಾಡಬಾರ್ದು ಅಂತ ಹೇಳಿ ಅವ್ರು ಹೇಳಿದ ನಂತರ ಸ್ಲೋಲಿ ಒಂದು ಸೋಷಿಯಲ್ ಮೀಡಿಯಾ ಪ್ಲ್ಯಾಟ್ಫಾರ್ಮ್ ಸ್ಟಾರ್ಟ್ ಮಾಡಿದೆ. ಸೊ ಅಲ್ಲಿಂದ ಜನರು ರೀಚ್ ಔಟ್ ಮಾಡೋಕ್ಕೆ ಟ್ರೈ ಮಾಡಿದರು. ಸೊ ಇವಾಗ ನಮ್ಮ ಜೊತೆ ಕೋರ್ ಮೆಂಬರ್ಸ್ ಆಫ್ ದ ಟ್ರಸ್ಟ್ ಆಗಿ ನಾವು 13 ಜನ ಇದ್ದೀವಿ. ಅದರಲ್ಲೆಲ್ಲ ಇರ್ತಾರೆ, ಅಕೌಂಟೆಂಟ್ಸ್ ಇದ್ದಾರೆ, ರೆಸ್ಕ್ಯೂವರ್ಸ್ ಇದ್ದಾರೆ, ಎಡ್ಯುಕೇಟರ್ ಇದ್ದಾರೆ. ನಮ್ಗೆ ಈಗ ಲಾಸ್ಟ್ ವೀಕ್ ಒಂದು ವಾಲಂಟಿಯರ್ ಮೀಟಪ್ ಮಾಡಿದ್ವಿ. ಸೊ ಆಲ್ಮೋಸ್ಟ್ ಅರೌಂಡ್ 17 ಜನ ಇಂಟ್ರೆಸ್ಟೆಡ್ ಇದ್ದರು, ಇಲ್ಲಿಯವರೇ ಲೋಕಲ್ ಪೀಪಲ್. ಸೊ ಒಂದು 30-35 ಜನ ಇದ್ದೀವಿ ಇವಾಗ. ಎಲ್ಲರೂ ಸಪೋರ್ಟಿಗೆ ಆಗಿದ್ದಾವೆ. ಎಲ್ಲರೂ ಎಲ್ಲ ಟೈಮ್ ರೆಸ್ಕ್ಯೂಸ್ಗೆ ಅವೈಲೇಬಲ್ ಇರಬೇಕಂತ ಇಲ್ಲ. ಸೊ ಹಲವಾರು ಇದೆ ಅದರಲ್ಲಿ, ಖಾಲಿ ರೆಸ್ಕ್ಯೂಸ್ ಮಾತ್ರ ಅಲ್ಲ, ನಾವು ಎಜುಕೇಷನ್ ಸೆಷನ್ ಕೊಡ್ತೀವಿ. ಸೊ ಓವರ್ ಆಲ್ ಒಂದು 30-35 ಪೀಪಲ್ ಸಪೋರ್ಟ್ ಇದೆ ನಮಗೆ ಇವಾಗ. ಓಕೆ, ಈಗ ಹಾವುಗಳನ್ನು ನೀವು ಹಿಡಿತೀರಲ್ಲ, ಕೆಲವೊಂದು ಹಾವುಗಳಿಗಾಗಿರ್ಬೋದು, ಬೇರೆ ಪ್ರಾಣಿಗಳಿಗೆ ಏನೋ ಅಪಘಾತವಾಗಿ ಸಣ್ಣ ಪುಟ್ಟ ಗಾಯಗಳಾಗಿರ್ತದೆ, ಅದನ್ನು ನೀವು ಹೇಗೆ ಆರೈಕೆ ಮಾಡ್ತಾ ಇದ್ದೀರಿ ಅಂತ? ಮೊದಲನೇದಾಗಿ ಈಗ ಫಸ್ಟ್ ಹಾವು ಕಂಡಲ್ಲಿ ನಮ್ಮ ಟ್ರಸ್ಟ್ಗೆ ಒಂದು ಸಪೋರ್ಟಿವ್ ಆಗಿ 2 ಡಾಕ್ಟರ್ಸ್ ಇದ್ದಾರೆ. ಸೊ ಅವರು ಡಾಕ್ಟರ್ ಯಶಸ್ವಿ ಆ್ಯಂಡ್ ಡಾಕ್ಟರ್ ಮೇಘನಾ. ಸೊ ಅವರು ಮಂಗಳೂರವರು, ಅವರು ವೈಲ್ಡ್ ಲೈಫ್ ಸ್ಪೆಷಲಿಸ್ಟ್ ಡಾಕ್ಟರ್ಸೇ.
ಸೊ ಅವರು ನಮಗೆ ತುಂಬ ಸಪೋರ್ಟ್ ಮಾಡಿದರು. ಸೊ ನಮ್ಮದು ಯಾವುದೇ ಚಿಕಿತ್ಸೆ ಇರಲಿ ಯಾವುದೇ ಇರಲಿ ಅದು ಅವರಿಗೆ ಹೋಗುತ್ತೆ. ಸೊ ಇಲ್ಲಿಂದ ನಾವು ಅವರಿಗೆ ಕಾಂಟ್ಯಾಕ್ಟ್ ಮಾಡ್ತೀವಿ, ಅದರ ಬಗ್ಗೆ ಇರೋ ಇನ್ಫಾರ್ಮೇಷನ್ ಹೇಳ್ತೀವಿ, ಏನಾಗಿದೆ, ಎಷ್ಟು ಕ್ರಿಟಿಕಲ್ ಇದೆ, ಹೆಂಗಿದೆ ಅಂತ. ಸೊ ಒಂದ್ಸತಿ ಅದು ಡಿಸೈಡ್ ಮಾಡಿಬಿಟ್ಟು ಇದರ ಅವರು ಇಲ್ಲಿ ಬರ್ತಾರೆ ಅಥವಾ ನಾವು ಅದನ್ನು ಮಂಗಳೂರಿಗೆ ಶಿಫ್ಟ್ ಮಾಡಬೇಕಾಗತ್ತೆ. ಸೊ ಇಲ್ಲಿಂದ ಅಂದರೆ ಈ ಒಂದು ಹಾವುಗಳಿಗೆ ಈಗ ಒಂದು ಇಂಜುರಿ ಆದರೆ ನಾವು ವೆಟರ್ನರಿ ಡಾಕ್ಟರ್ ಅಲ್ಲ, ವಿ ಡೋಂಟ್ ಹ್ಯಾವ್ ಎನಿ ರೈಟ್ಸ್ ಟು ಟ್ರೀಟ್ ಎನಿಥಿಂಗ್. ಸೊ ಎನಿಸಿರ್ಬೋದು ನಾವು ಎಲ್ಲ ಕಡೆ ಫಸ್ಟ್ ಏಡ್ ಮಾಡೋದು, ಕೆಲವರೆಲ್ಲ ಆದಷ್ಟು ಅದನ್ನು ಅವಾಯ್ಡ್ ಮಾಡಬೇಕು. ಯಾಕಂದರೆ ನಮಗೆ ಗೊತ್ತಿರಲ್ಲ. ಈಗ ಮನುಷ್ಯರಿಗೆ ಫಸ್ಟ್ ಏಡ್ ಮಾಡ್ಬೋದು ನಾವು, ಈಗ ಚಿಕ್ಕ ಗಾಯ ಆದರೆ ಫಸ್ಟ್ ಏಡ್ ಮಾಡ್ಬೋದು, ಬಟ್ ಹಾವುಗಳಿಗೆ ಒಂದು ಚಿಕ್ಕ ಗಾಯನೂ ದೊಡ್ಡ ರೀತಿಯಲ್ಲಿ ಆಗಿರ್ಬೋದು. ಸೊ ಯಾವತ್ತೂ ಸಹ ಫಸ್ಟ್ ಏಡ್ ನಾನು ಪ್ರಿಫರ್ ಮಾಡಲ್ಲ. ಯಾವತ್ತೂ ಸಹ ಒಂದು ವೆಟರ್ನರಿ ಡಾಕ್ಟರ್ನ ಜೊತೆ ತಗೊಂಡು ಹೋಗೋದು ಅದು ದ ಬೆಸ್ಟ್ ಥಿಂಗ್. ಎವ್ರಿ ಟೈಮ್ ನಾವು ಕರ್ಕೊಂಡು ಹೋಗಲೇಬೇಕಾಗತ್ತೆ. ಎಲ್ಲಿ ತನಕ ಹೋಗಿದ್ದೀರಾ ಇಷ್ಟು ತನಕ ನೀವು? ನಾವು ನಮ್ಮ ಏರಿಯಾ ತುಂಬ ದೊಡ್ಡದಿದೆ. ನಾವು ಬೈಂದೂರು ತನಕ ಹೋಗಿದ್ದೀವಿ, ಕಾರ್ಕಳ ಹೋಗಿದ್ದೀವಿ, ಪಡುಬಿದ್ರೆ ಹೋಗಿದ್ದೀವಿ. ಸೊ ವಿ ರೀಚ್ ಔಟ್ ಅಂದರೆ ಇವಾಗ ಎಲ್ಲಿಯಾದರೂ ಸಮಸ್ಯೆ ಬಂದರೆ ಅವ್ರು ನಮಗೆ ಕರೆ ಮಾಡ್ತಾರೆ. ಅಲ್ಲಿ ಹತ್ತಿರ ಯಾರಾದರೂ ಮೃಗ ತಜ್ಞನ ಕಾಂಟ್ಯಾಕ್ಟ್ ಮಾಡೋಕ್ಕೆ ಟ್ರೈ ಮಾಡ್ತೀವಿ ನಾವು. ಸೊ ಇನ್ ಕೇಸ್ ನಮಗೆ ಯಾರೂ ಸಿಕ್ಕಿಲ್ಲ ಅಂತ ಹೇಳಿದರೆ ನಾವೇ ಇಲ್ಲಿಂದ ಹೋಗಬೇಕಾಗತ್ತೆ. ಓಕೆ, ಜನರಿಗೆ ಕೆಲವೊಂದು ಮಿತ್ಸ್ ಇರ್ತದೆ ಅಲ್ವಾ? ಸೊ ನಾನು ಆವಾಗಲೇ ಮಾತಾಡುವಾಗ ಹೇಳಿದ್ದೆ, ಏನೆಲ್ಲ ಇರ್ತದೆ, ನೀವು ಏನೆಲ್ಲ ಕಂಡುಕೊಂಡಿದ್ರಿ ಅಂತ ಹೇಳಿ, ಯಾವ ಥರ ಮಿತ್ಸ್ ಎಲ್ಲ ಇರ್ತದೆ ಜನರಲ್ಲಿ? ಇಲ್ಲಿ ಇರೋದು ಹೈಯೆಸ್ಟ್ ಮಿತ್ಸ್ ಇರೋದು ನಾಗರ ಹಾವು ಬಗ್ಗೆ. ಸೊ ಇಲ್ಲಿ ನಾವು ಅದನ್ನು ಪೂಜಿಸ್ತೇವೆ. ಸೊ ಅದು ಪೂಜಿಸಿದ್ದಕ್ಕೆ ನನ್ನದೇನು ಅಭ್ಯಂತರ ಇಲ್ಲ. ಅದು ಅವರದ್ದೇ ಆದದ್ದು ಒಂದು ಬಿಲೀಫ್. ಸೊ ಅದು ನಾವು ಬಿಲೀವ್ ಮಾಡ್ತೀವಿ, ನಾವು ದೇವರನ್ನು ಬಿಲೀವ್ ಮಾಡ್ತೀವಿ. ಸೊ ಅದೆಲ್ಲ ಇದ್ದಿದ್ದೆ. ಬಟ್ ಒಂದು ಇನ್ಸಿಡೆಂಟ್ ಹೇಳ್ತೀನಿ. ಇದು ಲಾಸ್ಟ್ ತಿಂಗಳೇ ಆಗಿದ್ದು. ರೋಡ್ ಪಕ್ಕದಲ್ಲಿ ಒಂದು ಚಿಕ್ಕ ನಾಗರಹಾವು ಮರಿ ಗಾಯ ಆಗಿಬಿಟ್ಟು ನರಳ್ತಾ ಬಿದ್ದಿದೆ. ಅಷ್ಟು ಜನ ಪಾಸ್ ಆಗ್ತಿದ್ದಾರೆ. ಒಬ್ಬರು ಹೋಗಿ ಅದಕ್ಕೆ ಹೆಲ್ಪ್ ಮಾಡೋದಾಗಲಿ ಅಥವಾ ಹೆಲ್ಪ್ ಸೀಕ್ ಮಾಡೋದಾಗಲಿ ಮಾಡ್ತಾರೆ. ಯಾಕಂದರೆ ನಾಗರಹಾವು ಸತ್ತೋಗಿದ್ದು ನೋಡಿದರೆ ನಮಗೆ ಪಾಪ ಬರ್ತದೆ ಅಂತ ಹೇಳಿ. ಸೊ ಯಾರೂ ರೆಸ್ಪಾಂಡೇ ಮಾಡಿಲ್ಲ. ಮತ್ತು ನಮಗೆ ಒಬ್ಬರು ಕಾಲ್ ಮಾಡಿದರು. ಸೊ ಅವ್ರು ಕಾಲ್ ಮಾಡಿದವ್ರ ವ್ಯಕ್ತಿ ಏನಂತ ಹೇಳಿದ್ರು ಅಂದರೆ, ಹಲೋ, ಇಲ್ಲಿ ಒಂದು ನಾಗರಹಾಗೆ ಕಾಣ್ತದೆ, ನಾನು ಅಲ್ಲಿ ಇರುವುದಿಲ್ಲ, ನಾನು ಹೋಗ್ತಿದ್ದೇನೆ, ಆ ಏರಿಯಾದಲ್ಲಿ ಇದೆ, ನೀವು ಏನಾದರೂ ಮಾಡೋದಾದ್ರೆ ಮಾಡಿ ಅಂತ. ಸೊ ನಾವು ಹೋದ್ವಿ, ಇಮಿಡಿಯೇಟ್ಲಿ ರೀಚ್ ಆದ್ವಿ. ಅಲ್ಲಿ ಸಿಕ್ತು ನಮಗೆ ನಾಗರಹಾವು. ಸ್ವಲ್ಪ ಡ್ಯಾಮೇಜ್ ಆಗಿತ್ತು ಅದಕ್ಕೆ, ಬಟ್ ಅದನ್ನು ಬದುಕಿಸ್ಲಿಕ್ಕೆ ಆಗಿಲ್ಲ ನಮಗೆ. ಬಟ್ ಇದೇ ಆ ದೊಡ್ಡ ಮಿಸ್ಚೀಫ್ ನಮಗೆ. ಅಂದರೆ ನಾವು ಅದನ್ನು ದೇವರಾಗಿ ನಾವು ಪೂಜಿಸ್ತೇವೆ, ಬಟ್ ಅದಕ್ಕೇನಾದ್ರು ತೊಂದರೆ ಆದಾಗ ನಾವು ಅದಕ್ಕೆ ಹೆಲ್ಪ್ ಮಾಡೋಕ್ಕೆ ಯಾರೂ ರೆಡಿ ಇಲ್ಲ. ನಮಗೆ ಪಾಪ ಬರ್ತದೆ ಅಂತ ಹೇಳ್ಬಿಟ್ಟು ನೋಡ್ಬಿಟ್ಟು ಹೋಗಿರ್ತಾರೆ, ಅಥವಾ ನೋಡೋದೇ ಇಲ್ಲ, ಗೊತ್ತಿದ್ದು ಸಹ ನೋಡೋದೇ ಇಲ್ಲ. ಸೊ ಇದು ಒಂದು ಬೇಸಿಕ್ ಥಿಂಗ್. ನಾವು ಇಲ್ಲಿ ನಾಗರಹಾವಿಗೆ ಎಷ್ಟು ಇಂಪಾರ್ಟೆನ್ಸ್ ಕೊಡ್ತೇವೆ, ಅದೇ ರೀತಿ ಬೇರೆ ಹಾವುಗಳಿಗೂ ಇಂಪಾರ್ಟೆನ್ಸ್ ಕೊಡಬೇಕು. ಅದೂ ಒಂದು ಜೀವಿ. ನಾವು ಇಲ್ಲಿ ನಾಗರಹಾವು ಅಂತ ಹೇಳಿದ ಕೂಡಲೇ ಜನರು 1 ಗಂಟೆ ಅಲ್ಲ 2 ಗಂಟೆ ಸಹ ವೇಟ್ ಮಾಡ್ತಾರೆ ನಾವು ಬರಬೇಕಾದ್ರೆ, ಲೇಟ್ ಆದರೆ. ಅದೇ ಬೇರೆ ಯಾವುದೇ ಹಾವಿರಲಿ ಅವರಿಗೆ ಪೇಷನ್ಸ್ ಇಲ್ಲ ವೇಟ್ ಮಾಡೋದಾಗಲಿ. ಸೊ ಅದು ಆ ಕಾನ್ಸೆಪ್ಟ್, ಅದು ದೊಡ್ಡ ಮಿತ್ ಅವರಲ್ಲಿರೋದು. ಹಾವುಗಳನ್ನು ಪೂಜಿಸೋದು ಒಂದು ಕಡೆ, ಅದನ್ನು ಸಂರಕ್ಷಿಸೋದು ಇನ್ನೊಂದು ಕಡೆ. ನಾನು ಹೇಳೋದಾದರೆ ಎಲ್ಲ ಹಾವುಗಳು ಇಂಪಾರ್ಟೆಂಟೇ ನಮಗೆ. ಸೊ ಆ ಒಂದು ಸಪ್ರೇಟ್ ಮಾಡೋದಿದೆಯಲ್ಲ, ನಾಗರಹಾವನ್ನು ಸಪ್ರೇಟ್ ಇಟ್ಟು ಬೇರೆ ಹಾವುಗಳಿಗೆ ಬೇರೆ ಇರೋದು, ಅದು ಒಂದು ದೊಡ್ಡ ಮಿತ್ ಅಂತ ಹೇಳ್ತೀನಿ ನಾನು. ಓಕೆ, ಕೆಲವೊಂದು ವಿಷಪೂರಿತ ಹಾವುಗಳಿರ್ತದೆ, ಅದನ್ನು ನೀವು ಹಿಡಿಯುವಾಗ ಯಾವ ರೀತಿಯಲ್ಲಿ ಮುನ್ನೆಚ್ಚರಿಕೆಯನ್ನು ತಗೊಳ್ತೀರಿ ಅಂತ? ಇವಾಗ ನಾನು ಹೇಳಿದಾಗೆ, ಈಗ ನಾನು ಆರ್ಗನೈಸೇಷನ್ ಸ್ಟಾರ್ಟ್ ಮಾಡಿದ್ದು ಇನ್ನೊಂದು ರೀಸನ್ ಅಂದರೆ ಈ ಎಥಿಕಲ್ ಆಗಿ ಹಾವುಗಳನ್ನು ಹಿಡಿಯೋದು. ನೀವು ನೋಡಿರ್ತೀರ ತುಂಬ ಕಡೆ ಸೋಷಿಯಲ್ ಮೀಡಿಯಾದಲ್ಲಿ ಹಾವು ಹಿಡಿಯೋದು ಒಂದು ಸೋಷಿಯಲ್ ಮೀಡಿಯಾ ಸ್ಟಂಟ್ ಆಗಿ ಹೋಗಿಬಿಟ್ಟಿದೆ. ಈಗ ಒಂದು ಹಾವು ಬಂದರೆ ಅದನ್ನು ವಿಡಿಯೋಗೋಸ್ಕರ ಅದಕ್ಕೆ ತುಂಬ ಸ್ಟ್ರೆಸ್ ಕೊಡ್ತಾರೆ. ಅದನ್ನು ಹೆಡೆ ಎತ್ತಿಸೋದು ಅಥವಾ ಅದರದ್ದು ತಲೆಗೆ ಹಿಡಿಯೋದು, ಹೆಡ್ ಪಿನ್ ಮಾಡೋದು. ಸೊ ಇದೆಲ್ಲ ಮಾಡ್ತೇವೆ. ಸೊ ನಮ್ಮದಲ್ಲಿ ಏನು ನಾವೊಂದು ಪ್ರೋಟೋಕಾಲ್ ಸೆಟ್ ಮಾಡಿದ್ದೇವೆ. ನಮ್ಮದಲ್ಲಿ ಯಾರೆಲ್ಲ ರೆಸ್ಕ್ಯೂ ಹೋಗ್ತೀವಿ, ನಾವೊಂದು ಪ್ರೋಟೋಕಾಲ್ ಸೆಟ್ ಮಾಡಿದ್ದೇವೆ. ಯಾವುದೇ ಕಾರಣಕ್ಕೂ ಹಾವುಗಳಿಗೆ ಸ್ಟ್ರೆಸ್ ಮಾಡಲಿಕ್ಕಿಲ್ಲ. ವಿಡಿಯೋಗಳಿಗಾಗಲಿ ಫೋಟೋಗಳಿಗಾಗಲಿ ನೋ ಪರ್ಮಿಷನ್, ನಾವು ಯಾವುದೂ ಮಾಡೋಕ್ಕೆ ಬಿಡಲ್ಲ. ಮತ್ತು ಇನ್ನೊಂದಾದರೆ ನಾವೊಂದು ಹುಕ್ಕನ್ನು ಯೂಸ್ ಮಾಡ್ತೀವಿ, ನಾವು ಹೆಡ್ ಪಿನ್ ಮಾಡಲ್ಲ. ಆ ಹುಕ್ ಯೂಸ್ ಮಾಡಿಬಿಟ್ಟು ಆದಷ್ಟು ಕಾಂಟ್ಯಾಕ್ಟ್ಲೆಸ್ ರೆಸ್ಕ್ಯೂ ಟ್ರೈ ಮಾಡ್ತೀವಿ. ಅಂದರೆ ಇವಾಗ ಒಂದು ಹಾವು ಬಂದಿರುತ್ತೆ, ಹುಕ್ಕಲ್ಲೇ ಪಿಕ್ ಮಾಡಿಬಿಟ್ಟು ಅದನ್ನು ಸ್ಲೋಲಿ ಬ್ಯಾಗ್ ಒಳಗೆ ಗೈಡ್ ಮಾಡಿಬಿಡ್ತೀವಿ.
ಅಷ್ಟೇ ಅಗತ್ಯ ಇದ್ದರೆ ಆ ಹಾವುಗಳನ್ನು ಕೈಯಲ್ಲಿ ಹಿಡಿಬೇಕಾದ್ರೂ ಕೈಯಲ್ಲಿ ಹಿಡಿದು ಆ ಹುಕ್ ಗೈಡ್ ಮಾಡಿಬಿಟ್ಟು ನಾವು ಒಂದು ಪೈಪ್ ಆ್ಯಂಡ್ ಬ್ಯಾಗ್ ಮೆಥಡ್ ಆಗಿರ್ಬೋದು ಅಥವಾ ಹಲವಾರು ಮೆಥಡ್ಸ್ ನಾವು ಡಿಸೈಡ್ ಮಾಡಿದ್ದೀವಿ ವಿಚ್ ಇಸ್ ವೆರಿ ಸ್ಟ್ರೆಸ್ಲೆಸ್ ಫಾರ್ ದ ಸ್ನೇಕ್. ಸೊ ಆ ಮೆಥಡ್ಗಳನ್ನು ನಾವು ಫಾಲೋ ಮಾಡ್ತೀವಿ. ಸೊ ಹಾಗೆ ಈಗ ಇನ್ನೊಂದಾಗಲಿ ಶೂಸ್ ಆಗಲಿ ಪ್ರಾಪರ್ ಗಮ್ ಬೂಟ್ಸ್ ಹಾಕಿರ್ತೀವಿ. ಶೂಸ್ ಇಲ್ಲದೆ ರೆಸ್ಕ್ಯೂ ಮಾಡೋಕ್ಕೆ ಹೋಗೋದೇ ಇಲ್ಲ ನಾವು. ಪ್ರಾಪರ್ ಲೈಟಿಂಗ್, ಯಾಕಂದರೆ ರಾತ್ರಿ ಜಾಸ್ತಿ ಹೊತ್ತು ನಮಗೆ ರೆಸ್ಕ್ಯೂ ಬರೋದು ರಾತ್ರಿ ಟೈಮಲ್ಲಿ. ನಮಗೆ ನಮ್ಮದಾದರೆ ಹೆಡ್ ಟಾರ್ಚ್ ನಾವು ಪ್ರಿಫರ್ ಮಾಡ್ತೀವಿ, ಬೇರೆಯವ್ರ ಲೈಟ್ ಹಾಕೋದಕ್ಕಿಂತ ಹೆಡ್ ಟಾರ್ಚ್ ಪ್ರಿಫರ್ ಮಾಡ್ತೀವಿ. ಮತ್ತು ಇನ್ನೊಂದು ವಿಷಕಾರಿ ಹಾವಿದ್ರೆ ನಾವು ಯಾವತ್ತೂ ಒಬ್ಬರು ಅಥವಾ ಇಬ್ಬರು ಜನನ ಒಟ್ಟಿಗೆ ಕರ್ಕೊಂಡು ಹೋಗ್ತೀವಿ. ಯಾಕಂದರೆ ಇನ್ ಕೇಸ್ ವರ್ಸ್ಟ್ ಕೇಸ್ ಸಿನಾರಿಯೋ ಏನಾದರೂ ಆಯ್ತಲ್ಲಿ ನಮ್ಮನ್ನು ಅತಿ ಶೀಘ್ರವಾಗಿ ಎಲ್ಲಾದರೂ ಎಮರ್ಜೆನ್ಸಿ ಎವ್ಯಾಕ್ಯುಯೇಷನಿಗೆ ಇನ್ನೊಬ್ಬರು ಜನ ಇರಬೇಕು. ಮತ್ತು ಇನ್ನೊಂದಾಗಲಿ ನಾವು ಈ ಡಾಟಾ ಕಲೆಕ್ಷನ್ಸ್ ಮಾಡ್ತೀವಿ. ಅಂದರೆ ಈಗ ಒಂದು ಹಾವು ಸಿಕ್ಕಿದಲ್ಲಿ ಅಲ್ಲಿ ಯಾರು ಕಾಲ್ ಮಾಡಿದ್ದು, ಯಾವ ಜಿಯೋ ಲೊಕೇಶನಲ್ಲಿ ನಮಗೆ ಅದು ಹಾವುಗಳು ಸಿಕ್ಕಿದ್ದು, ಅದರದ್ದು ಎಷ್ಟು ವೇಟ್ ಇರುತ್ತೆ, ಅಪ್ರಾಕ್ಸಿಮೇಟ್ ವೇಟ್ ಇರುತ್ತೆ, ಸೊ ಇದು ಯಾವ ಟೈಪ್ ಇದೆಲ್ಲ ಡಾಟಾ ನಾವು ಕಲೆಕ್ಷನ್ ಮಾಡ್ತೀವಿ. ಸೊ ಇದೆಲ್ಲ ನಮಗೆ ಫ್ಯೂಚರಿಗೆ ತುಂಬ ಇಂಪಾರ್ಟೆಂಟ್ ಆಗೋಗ್ಬಿಡುತ್ತೆ. ಸೊ ದೀಸ್ ಆರ್ ದ ಬೇಸಿಕ್ ಥಿಂಗ್ ನಾವು ಫಾಲೋ ಮಾಡೋದು. ನಿಮ್ಮ ಟೀಮಲ್ಲಿ ಇದ್ದವರು ಎಲ್ಲರೂ ಕೂಡ ಇದೇ ವೃತ್ತಿಯಲ್ಲಿ ಇದ್ದವರ ಅವ್ರು ನಿಮ್ಮ ಥರನೇ ಬೇರೆ ಫೀಲ್ಡಲ್ಲಿ ಇದ್ದವರ ಅಂತ? ಸೊ ನಮ್ಮ ಟೀಮಲ್ಲಿ ಇವಾಗ ರೀಸೆಂಟ್ಲಿ ಒಂದು 3-4 ಜನ ವೈಲ್ಡ್ ಲೈಫ್ ರಿಲೇಟೆಡ್ ಇದ್ದವರೇ ಜಾಯ್ನ್ ಆಗಿದ್ದಾರೆ. ಮುಂಚೆ ಎಲ್ಲ ಬೇರೆ ಬೇರೆ ರೀತಿಯಲ್ಲಿ ಇದ್ದವರು. CAಗಳು ಇದ್ದಾರೆ ನಮ್ಮಲ್ಲಿ, ಎಂಟರ್ಟೈನ್ಮೆಂಟ್ ಇಂಡಸ್ಟ್ರಿಯಲ್ಲಿ ವರ್ಕ್ ಮಾಡೋರು ಇದ್ದಾರೆ. ಸೊ ಇದೆಲ್ಲ ಇದ್ರೂ ನಾವು ಒಟ್ಟಿಗೆ ಬಂದು ಒಂದು ಕಾಸಿಗೆ ವರ್ಕ್ ಮಾಡ್ತಾ ಇದ್ದೀವಿ. ಓಕೆ, ಇನ್ನು ಮುಖ್ಯವಾಗಿ ಈ ಪರಿಸರದ ಸಮತೋಲನವನ್ನು ಕಾಪಾಡಲಿಕ್ಕೆ ಈ ಹಾವುಗಳ ಪಾತ್ರ ಎಷ್ಟು ಮುಖ್ಯ ವಹಿಸ್ತದೆ ಅಂತ? ಹೌದು, ಅದು ಖಂಡಿತ ಹೌದು. ಇವಾಗ ನಾವು ನೋಡಿರ್ಬೋದು, ಕೆರೆ ಹಾವುಗಳ ಎಕ್ಸಾಂಪಲೇ ತಗೊಳ್ತೀವಿ ನಾವು. ಕೆರೆ ಹಾವು ಒಂದೇ ಸತಿಗೆ 3-4 ಇಲಿಗಳನ್ನು ತಿಂದುಬಿಡ್ತವೆ. ಸೊ ನಮಗೆ ಇವಾಗ ಹಾವುಗಳಿದ್ದರೆ ಆಬ್ವಿಯಸ್ಲಿ ಇಟ್ ಈಸ್ ಎ ಪೆಸ್ಟ್ ಕಂಟ್ರೋಲ್ ಆಗುತ್ತೆ, ಕಪ್ಪೆಗಳು ಕಂಟ್ರೋಲ್ ಆಗುತ್ತೆ. ಸೊ ಒಂದು ಏರಿಯಾದಲ್ಲಿ ನೀವು ನೋಡಿರ್ಬೋದು, ಒಂದು ಕೆರೆ ಹಾವು ಇದ್ದಲ್ಲಿ ಅಲ್ಲಿ ಮನೆಗಳಲ್ಲಿ ಇಲಿ ಎಲ್ಲ ತುಂಬಾ ಕಮ್ಮಿ ಇರುತ್ತೆ. ಬಟ್ ಜನರು ಇವಾಗ ಏನಾಗುತ್ತೆ ಅಂದರೆ ಇವಾಗ ಹಾವುಗಳು ಮನೆಯಲ್ಲಿ ಬೇಡ ಅವರಿಗೆ, ಹಾವುಗಳು ಮನೆಯಿಂದ ಹೊರಗೆ ಹಾಕಬೇಕು. ಸೊ ಅದು ಆ ಕಂಪೌಂಡಲ್ಲಿದ್ದ ಕೆರೆ ಹಾವುಗಳಿಗೂ ಅವರಿಗೆ ಅಗತ್ಯ ಇಲ್ಲ, ಅದನ್ನು ನಾವು ಹೊರಗಡೆ ಹಾಕ್ತೇವೆ ಅಂತ. ಸೊ ಕೆರೆ ಹಾವು ಹೊರಗಡೆ ಹಾಕ್ತವೆ, ಹಾಕಿದ ತಕ್ಷಣ ಇಲ್ಲಿಗಳ ಪಾಪ್ಯುಲೇಷನ್ ಜಾಸ್ತಿ ಆಗುತ್ತೆ. ಸೊ ಇವಾಗ ಆ ಸೈಕಲ್ ಅಂತ ಹೇಳ್ತೀವಿ ನಾವು, ಎನ್ವೈರ್ಮೆಂಟಲ್ಲಿ ಒಂದೊಂದು ಸೈಕಲ್ ಇರುತ್ತೆ. ಸೊ ಎಲ್ಲನೂ ಬೇಕು ಅದಕ್ಕೆ. ಇವಾಗ ಹಾವುಗಳು ಬೇಕು, ಇಲಿಗಳು ಬರುತ್ತೆ, ಹಾವುಗಳನ್ನ ತಿನ್ನೋಕ್ಕೆ ಬೇರೆ ಯಾವುದಾದ್ರೂ ಪ್ರಾಣಿ ಬರುತ್ತೆ. ಸೊ ಆ ಸೈಕಲ್ ಮೇಂಟೈನ್ ಮಾಡೋಕ್ಕೆ ಹಾವುಗಳು ಅತಿ ಮುಖ್ಯ ಪಾರ್ಟ್. ಸೊ ಬೇಸಿಕ್ಲಿ ನಾನು ಏನು ಹೇಳ್ತಿದ್ರೆ ಪೆಸ್ಟ್ ಕಂಟ್ರೋಲ್ ಹಾಗೆ ಅದು ತುಂಬಾ ಆ್ಯಕ್ಟ್ ಮಾಡುತ್ತೆ ಅಂತ ಹೇಳ್ತೀನಿ. ಇಷ್ಟು ನೀವೇನೋ 5 years ಆಗಿದೆ ಅಂತ ಹೇಳಿದ್ರಿ ನಿಮ್ಮ ಸಂಸ್ಥೆ ಸ್ಟಾರ್ಟ್ ಆಗಿ. ಸೊ ಇಷ್ಟರವರೆಗೆ ನಿಮ್ಮ ಪ್ರಕಾರ ಏನೋ ದೊಡ್ಡದಾದ ಹಾವು ಅಥವಾ ಏನಾದರೂ ಸವಾಲು ಎದುರಾಗಿರುವಂಥ ಒಂದು ಘಟನೆ ಏನಾದರೂ ಉಂಟಾ ಅಂತ? ನಮಗೆ ಆಗಿದೆ. ಸೊ ಇದು ನಮ್ಮ ಹೆಬ್ಬರಿಗೆ ಆಚೆಯಲ್ಲಿ ಒಂದು ನಾಗರ ಹಾವು ನೀರಿಲ್ಲದ ಬಾವಿಗೆ ಬಿದ್ದಿತ್ತು. ಸೊ ಕೆಳಗಡೆ ಬಿದ್ದಿತ್ತು, ಸ್ವಲ್ಪ ಗಾಯನೂ ಆಗಿತ್ತು ಅದಕ್ಕೆ. ಸೊ ಅದರಿಂದ ಆ ದಿವಸ ನಮ್ಮ ಟೀಮ್ ಸಪೋರ್ಟ್ ಯಾರೂ ಇರಲಿಲ್ಲ, ಎಲ್ಲ ಔಟ್ ಆಫ್ ಸ್ಟೇಷನ್ ಇದ್ದರು. ಅದಕ್ಕೆ ಗಾಯನೂ ಆಗಿತ್ತು, ಬಟ್ ಮೇಲಿಂದ ನಮಗೆ ಕಾಣ್ತಿರ್ಲಿಲ್ಲ ಎಷ್ಟು ಸಿವಿಯರ್ ಆಗಿದೆ ಗಾಯ ಅಂತ. ಬಾವಿಯಲ್ಲಿ ನೀರಿರಲಿಲ್ಲ, ಬಟ್ ಬಾವಿನೂ ಅಷ್ಟು ಏನೋ ಸ್ಟೇಬಲ್ ಆಗಿರಲಿಲ್ಲ. ಸೊ ಆವಾಗ ಆಪ್ಷನ್ ಇರಲಿಲ್ಲ ನಮ್ಗೆ, ಅಲ್ಲಿದ್ದು ಲೋಕಲ್ಸ್ ಹೆಲ್ಪ್ ತೊಗೊಂಡು ಬಾವಿ ಒಳಗಡೆ ಇಳಿಬೇಕಾಯಿತು ನನಗೆ. ಬಾವಿ ಒಳಗೆ ಇಳಿದ ನಂತರ ಸ್ನೇಕ್ ಕೋಬ್ರಾ ವಾಸ್ ವೆರಿ ಅಗ್ರೆಸಿವ್. ಸೊ ಆ ಟೈಮ್ ಅದು ತುಂಬ ಚಾಲೆಂಜಿಂಗ್ ಇತ್ತು ನನಗೆ. ಆ ಹಾವುಗಳನ್ನು ಆ ಬಾವಿ ಒಳಗಡೆ ಹೋಗಿ 30-35 ಫೀಟ್ ಒಳಗಡೆ ಹೋಗಿ ನಿಮ್ಮ ಎದುರುಗಡೆ ಒಂದು ನಾಗರ ಹಾವಿದೆ, ಅದು ಅಗ್ರೆಸಿವ್ ಆಗಿದೆ, ಅದಕ್ಕೂ ಹೆದರಿಕೆ ಆಗಿದೆ ಗಾಯ ಆಗಿ. ಸೊ ಅದು ಒಂದು ಚಾಲೆಂಜ್ ಇತ್ತು. ಆಮೇಲೆ ಇನ್ನೊಂದು ನಾವು ರೆಸ್ಕ್ಯೂ ಮಾಡಿದ್ದು 45 ಫೀಟ್ ಡೀಪ್ ಒಳಗಡೆ ಒಂದು 21 kgs ಅಪ್ರಾಕ್ಸಿಮೇಟ್ ಪೈಥಾನ್, ಆಲ್ಮೋಸ್ಟ್ 15.5 ಫೀಟ್ ಇತ್ತು. ದೊಡ್ಡ ಪೈಥಾನ್, ಅದು ಬಾವಿ ಒಳಗೆ ಬಿದ್ದಿತ್ತು. ಸೊ ಅದು ನಾವು ರೆಸ್ಕ್ಯೂ ಮಾಡಿದ್ವಿ ಈ ಕೆಮ್ಮಣ್ಣು ರೀಜನಲ್ಲಿ. ಬಾವಿಗೆ ಇಳಿದು ಅದು 3 ಸತಿ ಇಳಿದಿದ್ದೀನಿ ಬಾವಿಗೆ. ಯಾಕಂದರೆ ನಾವು ಬಾವಿಗೆ ನೀರಿತ್ತು, ಇಲ್ಲಿ ತನಕ ನೀರಿತ್ತು ನಮಗೆ. ಸೊ ಬಾವಿಗೆ ಇಳಿದ ತಕ್ಷಣ ನೀರು ಮಣ್ಣಾಗ್ತಿತ್ತು, ಆ ನೀರಲ್ಲಿ ಹೆಬ್ಬಾವು ಎಲ್ಲಿ ಹೋಗುತ್ತೆ ಅಂತ ಗೊತ್ತಿರಲಿಲ್ಲ. ಯಾಕಂದರೆ ಆ ಬಾವಿ ಒಳಗಡೆ ಹೆಬ್ಬಾವು ಜಾಸ್ತಿ ಹೊತ್ತು ದಿನ ಇರೋಕ್ಕಾಗಲ್ಲ, ಯಾಕಂದರೆ ಅದಕ್ಕೆ ಆಹಾರ ಸಿಗಲ್ಲ. ಸೊ ಮತ್ತು ಜನರಿಗೂ ಅಲ್ಲಿ ಒಂದು ಕುತೂಹಲ, ನಮ್ಮ ಬಾವಿಯಲ್ಲಿ ದೊಡ್ಡ ಹಾವಿದೆ ಅಂತ. ಸೊ ಅದು ನಮ್ಮದು ಚಾಲೆಂಜಿಂಗ್ ರೆಸ್ಕ್ಯೂ ಆಗಿತ್ತು. ಸೊ ಮತ್ತು ನಾನು ಹೇಳಿದಾಗೆ ನಾವು ರೆಸ್ಕ್ಯೂನ ಆದಷ್ಟು ಸಿಂಪಲ್ಲಾಗಿ ಇಡೋಕ್ಕೆ ನೋಡ್ತೀವಿ ನಾವು. ವಿಲ್ ಟ್ರೈ ಟು ಮೇಕ್ ಇಟ್ ಆ್ಯಸ್ ಸಿಂಪಲ್ ಆ್ಯಸ್ ಪಾಸಿಬಲ್. ಅದನ್ನು ಎಷ್ಟು ಈಸಿಯಾಗಿ ಮಾಡೋಕ್ಕಾಗುತ್ತೆ, ಎಷ್ಟು ರಿಸ್ಕ್ ಫ್ರೀ ಆಗಿ ಮಾಡೋಕ್ಕಾಗುತ್ತೆ ಅಂತ ನಾವು ನೋಡ್ತೀವಿ. ಹಾಗೆ ನಿಮ್ಮ ಹತ್ರ ಇನ್ನಷ್ಟು ಮಾತಾಡಲಿಕ್ಕಿದೆ. ಕಾರ್ಯಕ್ರಮದಲ್ಲಿ ಒಂದು ಸ್ಮಾಲ್ ಬ್ರೇಕ್ ತೊಗೊಂಡು ಬರೋಣ. ವೀಕ್ಷಕರೇ, ಕ್ಲಾಸಿಕ್ ಟೈಮ್ ಕಾರ್ಯಕ್ರಮ ಮುಂದುವರಿಯುತ್ತೆ, ಆದರೆ ಅದಕ್ಕೂ ಮುನ್ನ ಸ್ಮಾಲ್ ಬ್ರೇಕ್.
Celebrating the brides of now. Kahani Bridal Stories by Bhima. ನಮಗ ನೀವು ಹೋಲ್ತಿಕೊಂಡು ಮಗ ಒಂದೇ ಹೋಲ್ತಿಕೊಂಡು ಮಗ ಒಂದು ಆ ಶಾಪ್ ಪಲ್ಲೆ ಹೂವಲ್ಲಿ ಉಂಟತೆ ಅಡೆ ಪೋಡ ಅದೇ ಪೋಡು ನಬ ನ ನೀವು ಹೋಲ್ತಿಕೊಂಡು ಮಗ ಹೌದಾ ಒಂದು ಒಂದು ಮುಲ್ಪ ಪಲ್ಲೆ ಮೂಲೆ ಉಂಟು ಅಡೆ ಪೋಡ ಶೇ ನಮ್ಮ ನ ನೆಟ್ಟು ಕೆಲವು ಐಟಮ್ ಪೂರ ತಿಕ್ಕದನ ಮಗ ಕೆಲವು ಐಟಮ್ ವಾಶ್ ಆಪಡ್ತಿಕೊಂಡು ಮಗ ಒಂದು ಮಾತ ಬೇತೆ ಬೇತೆ ಅಂಗಡಿಗೆ ತೊಂಡರಿ ಅನ್ನಮ್ಮ ಒಂದು ಮಾತ ಒಂಜೇ ಕಡೆ ತಿಕ್ಕೊಂಡಿ ಹೋಲು ಗಿರಿಜಾ ಹೆಲ್ತ್ ಕೇರ್ ಅಂಡ್ ಸರ್ಜಿಕಲ್ಸ್ ವಾಟರ್ ಬೆಡ್ ನೆಬುಲೈಸರ್ ಅಡಲ್ಟ್ ಡಯಪರ್ ಹಾಸ್ಪಿಟಲ್ ಕಾಟ್ ಸಕ್ಷನ್ ಮಿಷನ್ ಒಂದು ಮಾತ ಉಂಡು ಒಂದು ನಂಗೆ ಪ್ಯಾಕ್ ಮಲ್ಪಲೆ ಗಿರಿಜಾ ಹೆಲ್ತ್ ಕೇರ್ ಆ್ಯಂಡ್ ಸರ್ಜಿಕಲ್ ಮಾತಾತಿಕೊಂಡು ಗಿರಿಜಾ ಹೆಲ್ತ್ ಕೇರ್ ಅಂಡ್ ಸರ್ಜಿಕಲ್ಸ್ ಗುರು ನಿತ್ಯಾನಂದ್ ಬಿಲ್ಡಿಂಗ್ ಕಲ್ಪನಾ ರೋಡ್ ನಿಯರ್ ಮಿತ್ರ ಹಾಸ್ಪಿಟಲ್ ಉಡುಪಿ ಗ್ರೌಂಡ್ ಫ್ಲೋರ್ ಸಿಟಿ ಪ್ಲಾಜಾ ನಿಯರ್ PVS ಸರ್ಕಲ್ ಅಂಡ್ ಲಲಿತಾ ಜ್ಯುವೆಲರಿ ನೆಕ್ಸ್ಟ್ ಟು ದುರ್ಗಾಂಬಾ ಟ್ರಾನ್ಸ್ಪೋರ್ಟ್ ಆಫೀಸ್ ಶೇಡಿಗುಡ್ಡೆ ಮಂಗಳೂರು ಗ್ರೌಂಡ್ ಫ್ಲೋರ್ ಅಥರ್ವ ಕಾಂಪ್ಲೆಕ್ಸ್ ಆಪೋಸಿಟ್ ಹೋಟೆಲ್ ಪಾರಿಜಾತ ಮೈನ್ ರೋಡ್ ಕುಂದಾಪುರ್. ಒಂದು ಖರೀದಿಸಿದ್ದಲ್ಲಿ ಇನ್ನೊಂದು ಉಚಿತ. ಪ್ರತಿ ವಾರ ಹೊಸ ಸ್ಟಾಕ್ನೊಂದಿಗೆ ಇಡೀ ಕುಟುಂಬಕ್ಕೆ ಬೇಕಾದ ಎಲ್ಲಾ ರೀತಿಯ ಕಣ್ಮನ ಸೆಳೆಯುವಂತಹ ಉಡುಪುಗಳು ಆಕರ್ಷಕ ದರದಲ್ಲಿ ಲಭ್ಯವಿದೆ. ವಿವಿಧ ಶೈಲಿಯ ಸೀರೆಗಳು, ಚೂಡಿದಾರ್ ಪೀಸ್ಗಳು, ನೈಟಿಗಳು, ಟಾಪ್ಸ್, ರೆಡಿಮೇಡ್ ಪ್ಯಾಂಟ್ಸ್, ಟೆರಿಕಾಟನ್ ಪ್ಯಾಂಟ್ಸ್, ಜೀನ್ಸ್ ಪ್ಯಾಂಟ್ಸ್, ಶರ್ಟ್ಸ್, ಟೀ ಶರ್ಟ್ಸ್, ಪ್ಯಾಂಟ್ ಮತ್ತು ಶರ್ಟ್ ಪೀಸ್ಗಳು, ಬಾಬಾ ಸೂಟ್ಸ್, ಒಳ ಉಡುಪುಗಳ ಜೊತೆಗೆ ಬೆಡ್ ಶೀಟ್ಸ್, ಟವೆಲ್ಗಳು, ಮ್ಯಾಟ್ಸ್, ಕರ್ಟನ್ಸ್, ಬೆಲ್ಟ್ಸ್ ಇತ್ಯಾದಿ ಒಂದೇ ಸೂರಿನಡಿಯಲ್ಲಿ ಲಭ್ಯವಿದೆ. ದೀಪಾವಳಿ ಹಬ್ಬದ ಪ್ರಯುಕ್ತ ವಿಶಿಷ್ಟ ವಿನ್ಯಾಸದ ಬಟ್ಟೆ ಬರೆಗಳ ವಿನೂತನ ಸಂಗ್ರಹ. ಇಂದೇ ಭೇಟಿ ನೀಡಿ ಫ್ಯಾಮಿಲಿ ಫ್ಯಾಷನ್ಸ್, ನೆಲಮಳಿಗೆ, ಮೈತ್ರಿ ಕಾಂಪ್ಲೆಕ್ಸ್, ಸರ್ವಿಸ್ ಬಸ್ ನಿಲ್ದಾಣ ಹತ್ತಿರ, ಉಡುಪಿ. Welcome to Lombard Memorial Group of Institutions, Udupi, a trusted name in healthcare education. Our colleges: Lombard Memorial College of Nursing, offering BSc Nursing; Lombard Memorial School of Nursing, offering general nursing and midwifery. For admission details, contact 8867782987. 9902243642. Your future in healthcare starts here. ವಿರಾಮದ ಬಳಿಕ ಕ್ಲಾಸಿಕ್ ಟೈಮ್ ಕಾರ್ಯಕ್ರಮಕ್ಕೆ ಸ್ವಾಗತ. ನಾವು ಅಕ್ಷಯ್ ಶೇಟ್ ಇವ್ರ ಜೊತೆ ಮಾತಾಡ್ತಾ ಇದ್ವಿ. ಬನ್ನಿ ಮಾತುಕತೆಯನ್ನು ಮುಂದುವರಿಸೋಣ. ಅಕ್ಷಯ್ ಅವರೇ, ಇವಿಷ್ಟು ಜರ್ನಿಯ ಬಗ್ಗೆ ನೀವು ಮಾತಾಡಿದ್ರಿ. ಇವಾಗ ನಾನು ಮುಖ್ಯವಾಗಿ ಕೇಳಬೇಕು, ಈಗ ಹಾವುಗಳನ್ನು ಹಿಡಿತೀರಾ, ಹಿಡಿದಾದ್ಮೇಲೆ ಕೆಲವರು ಹೇಳ್ತಾರೆ ಅವರು ಕಾಡಿಗೆ ಬಿಡ್ತಾರೆ ಅಂತ ಹೇಳ್ತಾರೆ. ಇದೊಂದು ತಪ್ಪು ಕಲ್ಪನೆಯೂ ಕೂಡ ಇರಬಹುದು. ಸೊ ನೀವೇನು ಮಾಡ್ತೀರಾ, ಪ್ರೊಸೆಸ್ ಯಾವ ರೀತಿಯಲ್ಲಿ ಇರ್ತದೆ ಅನ್ನುವಂಥದ್ದು? ಸೊ ಫಸ್ಟ್ ಮೊದಲನೇದಾಗಿ ನಮಗೆ ಕಾಲ್ ಬರ್ತದೆ. ಸೊ ನಮಗೆ ನಮಗೆ ಡೈರೆಕ್ಟ್ ನಮ್ಮದು ಕಾಲ್ ನಂಬರ್ ಇದೆ, ಸೊ ಅದಕ್ಕೆ ಕಾಲ್ ಮಾಡ್ತಾರೆ. ಸೊ ಇಲ್ಲದಿದ್ದರೆ ಅರಣ್ಯ ಇಲಾಖೆಗೆ ಕಾಲ್ ಮಾಡ್ತಾರೆ. ಸೊ ಅಲ್ಲಿಂದನೂ ನಮಗೆ ಕಾಲ್ ರೀಡೈರೆಕ್ಟ್ ಮಾಡ್ತಾರೆ ಅವ್ರ ಜೊತೆ. ಸೊ ಮೊದಲು ಕಾಲ್ ಬಂದ ಕೂಡಲೇ ನಾವು ಅವ್ರ ಜೊತೆ ಮಾತಾಡ್ತೀವಿ. ಹಾವು ಎಲ್ಲಿದೆ ಅಂತ, ಯಾವ ಕಡೆ ಇದೆ ಅಂತ ನಾವು ಕೇಳ್ಕೊಳ್ತೀವಿ. ಮನೆ ಒಳಗಡೆ ಇದೆಯಾ ಅಥವಾ ಕಂಪೌಂಡಲ್ಲಿ ಇದೆಯಾ ಅಥವಾ ಬೇರೆ ಕಡೆ ಎಲ್ಲಿದೆ ಅಂತ ಕೇಳ್ಕೊಳ್ತೀವಿ. ಆಮೇಲೆ ಯಾವ ಹಾವು ಅಂತ ಅವರಿಗೆ ಒಂದು ಕ್ವಶನ್ ಹಾಕ್ತೀವಿ ನಾವು, ಯಾವ ಹಾವು ಇರ್ಬೋದು ಅಂತ. ಸೊ ಅವರೊಂದು ಹೇಳ್ತಾರೆ ಇಲ್ಲಿದೆ ಅಂತ. ಸೊ ಮೊದಲನೇದಾಗಿ ನಾವು ಎಲ್ಲಿ ಹೋಗ್ತೇವೆ ಅಂದರೆ, ನಾವು ರೆಸ್ಕ್ಯೂ ಎಲ್ಲಿ ಅಗತ್ಯ ಇದೆ ಅಲ್ಲಿ ಮಾತ್ರ ಹೋಗ್ತೇವೆ. ನಾವು ಎಲ್ಲ ಕಡೆ ನಮಗೆ ನಂಬರ್ಸ್ ಇನ್ಕ್ರೀಸ್ ಮಾಡಬೇಕಾ, ನಾನು 2000 ಹಾವು ಹಿಡ್ದೀನಿ, 3000 ಹಾವು ಹಿಡ್ದೀನಿ ಅಂತ ಹೇಳಿಬಿಟ್ಟು ನಂಬರ್ ಇನ್ಕ್ರೀಸ್ ಮಾಡೋಕ್ಕೆ ಹೋಗ್ತೀನ ನಾವು. ಎಲ್ಲಿ ಅಗತ್ಯ ಇದೆ ರೆಸ್ಕ್ಯೂ, ಇವಾಗ ಮನೆ ಒಳಗಡೆ ಇದೆಯಾ, ಸೊ ಅಲ್ಲಿ ಮನೆ ಒಳಗಡೆ ಯಾವುದೇ ಹಾವಿರಲಿ ಅದು ರೆಸ್ಕ್ಯೂ ಆಗಲೇಬೇಕು, ಅಲ್ಲಿಂದ ತೆಗಿಲೇಬೇಕು. ಯಾಕಂದರೆ ಮನೆ ಒಳಗೆ ನಾವು ಮತ್ತೆ ಹಾವು ಒಟ್ಟಿಗೆ ಇರೋಕ್ಕಾಗಲ್ಲ. ಸೊ ಜನರಿಗೆ ಅದು ಹೆದರಿಕೆ ಇದ್ದೇ ಇರುತ್ತೆ. ಸೊ ನಾವು ಮನೆ ಒಳಗಡೆ ಬಂದ ಹಾವನ್ನ ನಾವು ರೆಸ್ಕ್ಯೂ ಮಾಡಲೇಬೇಕು. ಕಂಪೌಂಡ್ ಒಳಗಡೆ ಹಾವಿದೆಯೇ, ಆ ಹಾವು ಕಂಪೌಂಡ್, ಕೆಲವರು ತುಂಬ ದೊಡ್ಡ ಕಂಪೌಂಡ್ ಇರುತ್ತೆ, ಅಲ್ಲಿ ಯಾವುದೋ ಒಂದು ಚಿಕ್ಕ ಮೂಲೆಯಲ್ಲಿ ಒಂದು ಹಾವು ಇರುತ್ತೆ. ಸೊ ಆವಾಗ ಅವ್ರು ಕಾಲ್ ಮಾಡ್ತಾರೆ. ಸೊ ಆವಾಗ ಅಲ್ಲಿನೂ ರೆಸ್ಕ್ಯೂ ಅಗತ್ಯ ಇದೆ. ಯಾಕಂತ ಹೇಳ್ತೀವಿ ಅಂದರೆ ಅದು ಮನೆ ಕಂಪೌಂಡಲ್ಲಿ ನಾಯಿಗಳಿರ್ಬೋದು. ಸೊ ಆ ಸ್ಟೇಷನಲ್ಲಿ ನಾವು ಅಲ್ಲಿ ಹೋಗ್ತೀವಿ. ಇನ್ನು ಕೆಲವರು ಇರ್ತಾರೆ,
ತೋಡಲಿದೆ ಹಾವು, ಒಂದು ಹಾವನ್ನು ತೋಡಲಿದೆ ಅಲ್ಲಿ ನಮ್ಗೆ ಕಾಣ್ತಾ ಉಂಟು, ಅಥವಾ ಒಂದು ಯಾವ್ದಾದ್ರು ಒಂದು ಅಬಾಂಡೆಂಟ್ ಜಾಗ ಅಲ್ಲಿ ಯಾರು ಹೋಗೋದೇ ಇಲ್ಲ, ಅಲ್ಲಿ ಯಾರೋ ಹಾವು ಕಂಡ್ರು ಅದು ಕಾಲ್ ಮಾಡ್ತಾನೆ ನಮ್ಗೆ ಅಲ್ಲಿ ಒಂದು ಹಾವಿದೆ. ಸೊ ಅಲ್ಲೆಲ್ಲ ಹಾವುಗಳ ರಕ್ಷಣೆ ಅಗತ್ಯ ಇಲ್ಲ, ಅದು ಅದರದ್ದೇ ಎನ್ವೈರ್ಮೆಂಟಲ್ಲಿದೆ. ನಮಗೆ ಅಲ್ಲಿ ಹೋಗ್ಬಿಟ್ಟು ಅಲ್ಲಿಂದ ಅದನ್ನು ತೆಗೆದು ಬೇರೆ ಕಡೆ ಹಾಕಬೇಕಂತ ಅಗತ್ಯ ಇಲ್ಲ. ಸೊ ನಾವು ಫಸ್ಟ್ ಇಂಪಾರ್ಟೆಂಟ್ ನೋಡೋದು ರೆಸ್ಕ್ಯೂ ಅಗತ್ಯ ಇದೆಯಾ ಇಲ್ವಾ ಅಂತ. ಇವಾಗ ಕಂಪೌಂಡ್ ಒಳಗಡೆ ಹಾವು ಬಂತು ಅಂತ ತಿಳ್ಕೊಳ್ಳಿ, ನಮಗೆ ಕಾಲ್ ಮಾಡ್ತೀರಾ, ನಾವು ಅಲ್ಲಿ ಹೋಗಿ ರೀಚ್ ಆಗ್ತೀವಿ, ನೋಡ್ತೀವಿ ಯಾವ ಹಾವು ಅಂತ, ಅದು ವಿಷಕಾರಿ ಹಾವು ಅಲ್ವಾ ಅಂತ. ಸೊ ವಿಷಕಾರಿ ಹಾವು ಇಲ್ಲದಿದ್ದರೆ ನಾವು ಅವರಿಗೆ ಅಪ್ರೋಚ್ ಮಾಡ್ತೇವೆ, ಈ ಹಾವು ಇಲ್ಲಿದ್ದರೆ ನಿಮಗೆ ಏನು ತೊಂದರೆ ಇಲ್ಲ, ಹಾವುಗೂ ಏನು ತೊಂದರೆ ಮಾಡಬೇಡಿ. ಸೊ ಅದಷ್ಟಕ್ಕೆ ಅದೊಂದು ಫುಡ್ ಸೋರ್ಸ್ ಹುಡುಕಿ ಅಥವಾ ವಾಟರ್ ಸೋರ್ಸ್ ಹುಡುಕಿಯ ಬಂದಿರುತ್ತೆ, ಅದು ಅದಷ್ಟಕ್ಕೆ ತಿಂದಾದ್ಮೇಲೆ ಅಲ್ಲಿಂದ ಹೋಗುತ್ತೆ. ಇವಾಗ ಜನರು ಕನ್ವಿನ್ಸ್ ಆಗ್ತಿದ್ದಾರೆ ಅದ್ರ ಬಗ್ಗೆ ಇನ್ಫಾರ್ಮೇಷನ್ ಕೊಡ್ತಿರುವಾಗ. ಇಲ್ಲಾಂದರೆ ಕೆಲವರಿಗೆ ಇಲ್ಲ, ನಮಗೆ ನಮ್ಮ ಕಂಪೌಂಡಲ್ಲಿ ಹಾವು ಬೇಡ ಅಂತ ಹೇಳ್ತಾರೆ. ಆ ರೀತಿಯಲ್ಲಿ ನಾವು ಅದನ್ನು ಅಲ್ಲಿಂದ ತೆಗೆದು ನಿಯರೆಸ್ಟ್ ಸೂಟೇಬಲ್ ಲೊಕೇಶನ್, ದ್ಯಾಟ್ ಈಸ್ ಏರಿಯಲ್ ಡಿಸ್ಟೆನ್ಸ್ ನೋಡಿದಾಗ ನಾವು ವಿದಿನ್ 2 ಕಿಲೋಮೀಟರ್ಸ್ ರೇಂಜಲ್ಲಿ ಅದರ ಸುಟೇಬಲ್ ಹ್ಯಾಬಿಟ್ಯಾಟ್ ಹುಡ್ಕೊಂಡು ರಿಲೀಸ್ ಮಾಡಬೇಕಾಗತ್ತೆ. ಒಂದು ಹಾವುಗಳನ್ನು ಅದರದ್ದೇ ಆದ ಟೆರಿಟೋರಿಯಲ್ ಅನಿಮಲ್ ಅಂತಾರೆ, ಅದರದ್ದೇ ಒಂದು ಟೆರಿಟರಿ ಇರುತ್ತೆ. ಸೊ ಅದು ಹೆಂಗಂದರೆ, ಇವಾಗ ನಿಮ್ಮನ್ನು ನಾನು ಇಲ್ಲಿಂದ ತೊಗೊಂಡು ಮಂಗಳೂರಿಗೆ ಬಿಟ್ಟರೆ ನೀವು ಹೇಗಾದರೂ ಬದುಕಿ ವಾಪಸ್ ಬರ್ತೀರಿ, ಯಾಕಂದರೆ ನಿಮಗೆ ಗೊತ್ತು, ಮಂಗಳೂರು ಲ್ಯಾಂಗ್ವೇಜ್ ಗೊತ್ತು, ನಿಮ್ಗೊಂದು ಐಡಿಯಾ ಇದೆ. ಅದೇ ನಾನು ನಿಮ್ಗೆ ಇಲ್ಲಾದರೂ ಆಸಾಮ್ ಆಚೆ ಕಡೆ ಕರ್ಕೊಂಡು ಹೋದರೆ ನೀವು ಬದುಕೋ ಚಾನ್ಸಸ್ ಇದೆ, ಬಟ್ ನಿಮ್ಗೆ ಅಲ್ಲಿ ತುಂಬ ಚಾಲೆಂಜಸ್ ಫೇಸ್ ಆಗುತ್ತೆ, ಲ್ಯಾಂಗ್ವೇಜ್ ಚಾಲೆಂಜಸ್ ಫೇಸ್ ಆಗುತ್ತೆ, ನಿಮ್ಗೆ ಅಲ್ಲಿ ಎಲ್ಲಿ ಹೋಗೋದು ಗೊತ್ತಿಲ್ಲ, ಏನು ತಿಂಡಿ ಸಿಕ್ಕೋದು ಗೊತ್ತಿಲ್ಲ. ಸೊ ಅದೇ ರೀತಿ ದ್ಯಾಟ್ ಈಸ್ ವೈ ಸ್ನೇಕ್ನ ಟೆರಿಟೋರಿಯಲ್ ಎನಿಮಲ್ ಅಂತ ಕರಿತೀವಿ. ಸೊ ನಾವು ಆದಷ್ಟು ಅದರ ಟೆರಿಟೋರಿಯಲ್ ಜಾಗದಲ್ಲೇ ಬಿಟ್ಟರೆ ಅದಕ್ಕೆ ಸರ್ವೈವಲ್ ಚಾನ್ಸ್ ಜಾಸ್ತಿ. ಬಟ್ ಇದು ದೊಡ್ಡ ಹಾವಲ್ಲಿ. ಬಟ್ ಈಗ ಚಿಕ್ಕ ಮರಿಗಳು ಹೊರಗೆ ಬರುತ್ತೆ. ಸೊ ಚಿಕ್ಕ ಮರಿಗಳು ಹೊರಗೆ ಬಂದಾಗ ಅದಕ್ಕೆ ಡೇ 1 ಚಾಲೆಂಜ್, ಮೊಟ್ಟೆಯಿಂದ ಹೊರಗೆ ಬಂದ ಕೂಡಲೇ ಅದು ಚಾಲೆಂಜ್ ಫಾರ್ ಫುಡ್ ಅದಕ್ಕೆ. ಸೊ ಆ ರೀತಿ ಹಾವುಗಳನ್ನು ನಾವು ಸ್ವಲ್ಪ ದೂರ ರಿಲೋಕೇಟ್ ಮಾಡ್ಬೋದು, ಯಾಕಂದರೆ ಅದು ಜುವನೈಲ್ ಸ್ನೇಕ್ಸ್ ಆಗಿರುತ್ತೆ, ಅದು ಎಲ್ಲಿ ಹೋದರೂ ಅದು ಬದುಕಲೇಬೇಕು. ಸೊ ಆ ರೀತಿ ನಾವು ನೋಡಿಬಿಟ್ಟು ಸೂಟೇಬಲ್ ನೋಡಿಬಿಟ್ಟು ನಾವು ಅದನ್ನು ರಿಲೀಸ್ ಮಾಡಬೇಕಾಗುತ್ತೆ. ಇನ್ನೊಂದು ವಿಷಯ ಏನು ಹೇಳಬೇಕಂದ್ರೆ, ಈಗ ಹಾವು ಬಂದ ಕೂಡಲೇ ಜನರು ಫುಲ್ ಪ್ಯಾನಿಕ್ ಆಗಿ ಹೋಗಿಬಿಡ್ತಾರೆ. ಎಂತ ಮಾಡಬೇಕು, ಈಗ ಹಾವು ಬಂದರೆ ಜನರಿಗೆ ಇನ್ನೂ ಗೊತ್ತಿಲ್ಲ ಏನು ಮಾಡಬೇಕು ಅಂತ, ಹೆದರ್ತಾರೆ, ಕೋಲ್ ಇಟ್ಕೊಂಡು ನಿಂತಿರ್ತಾರೆ. ಇನ್ನೊಂದು 50% ಜನರು ನಾಗರ ಹಾವು ಅಂತ ಹೇಳ್ಬಿಟ್ಟು ಕನ್ಫರ್ಮ್ ಮಾಡ್ತಾರೆ, ಇಲ್ಲದಿದ್ದರೆ ಕೊಂದುಬಿಡ್ತಾರೆ. ಸೊ ಅದು ಆ್ಯಕ್ಚುಲಿ ಬಂದಿರೋದು ಒಂದು ಫುಡ್ ಸೋರ್ಸ್ಗೋಸ್ಕರ ಹುಡ್ಕೊಂಡು ಬಂದಿರುತ್ತೆ, ನೀವು ವಾಟರ್ ಸೋರ್ಸ್ಗೋಸ್ಕರ ಹುಡ್ಕೊಂಡು ಬಂದಿರುತ್ತೆ ಅಷ್ಟೇ, ಅದು ನಮಗೆ ಹುಡ್ಕೊಂಡು ಬಂದಿರಲ್ಲ ನಮ್ಮ ಮನೆಗೆ ಬರಬೇಕು ಅಂತ. ಸೊ ಹಾವುಗಳನ್ನು ಕೊಲ್ತಾರೆ. ಸೊ ಅದನ್ನು ಅವಾಯ್ಡ್ ಮಾಡಬೇಕಾಗತ್ತೆ. ಸೊ ಇವಾಗ ನಾನೇನು ಹೇಳ್ತೀನಿ ಅಂದರೆ, ಎಲ್ಲಿ ಅಗತ್ಯ ಇದೆ ರೆಸ್ಕ್ಯೂ ಅಲ್ಲಿ ಮಾತ್ರ ನಾವು ಹೋಗ್ತೀವಿ. ಇವಾಗ ಎಲ್ಲಾದರೂ ನೆಟ್ಟಲ್ಲಿ ಸಿಕ್ಕಿ ಬಿದ್ದಿದೆ ಹಾವುಗಳು, ಅಲ್ಲಿ ಹೋಗಲೇಬೇಕಾಗುತ್ತೆ, ಯಾಕಂದರೆ ಅದು ಹೊರಗಡೆ ಬರೋಕ್ಕೆ ಆಗಲ್ಲ. ಸೊ ಅಲ್ಲಿ ಹೋಗಲೇಬೇಕಾಗುತ್ತೆ ನಾವು. ಸೊ ಇದೇ ರೀತಿ ಎಲ್ಲಿ ರೆಸ್ಕ್ಯೂ ಇದೆ, ಸೊ ನಾವು ಅದು ಕೇಳ್ತೀವಿ, ಪ್ರೂಫ್ ಕೇಳ್ತೀವಿ ಅವರಿಗೆ. ಕೆಲವರು ಹೇಳ್ತಾರೆ ಇಲ್ಲೇ ಇದೆ, ಮನೆ ಒಳಗಡೆ ಹಾವಿದೆ ಅಂತ ಹೇಳ್ತಾರೆ. ನಾವು ಹೋದಷ್ಟನ್ನ ಅಲ್ಲಿ ಕಂಪೌಂಡ್ ಪಕ್ಕದಲ್ಲಿ ತೋರಿಸಿ ಹೇಳ್ತಾರೆ, ಈಗ ಜಸ್ಟ್ ಅಲ್ಲಿ ಹೋಯಿತು ಹಾವು ಅಂತ ಹೇಳ್ತಾರೆ. ಬಟ್ ನೋಡಿದಾಗ ಅದು ಅಲ್ಲೇ ಇರುತ್ತೆ ಕಂಪೌಂಡಲ್ಲಿ. ಜನರಿಗೆ ಒಟ್ಟು ಹಾವು ಬೇಡ. ಸೊ ಈ ರೀತಿಯೆಲ್ಲ ನಾವು ಹೋಗಿ ಅವರಿಗೆ ಅಲ್ಲಿ ಮಾತಾಡಿಸ್ತೀವಿ. ಯಾಕಂದರೆ ಫೋನಲ್ಲಿ ಮಾತಾಡೋದಕ್ಕಿಂತ ಅಲ್ಲಿ ಹೋಗಿ ಅದರ ಬಗ್ಗೆ ಇನ್ಫಾರ್ಮೇಷನ್ ಕೊಟ್ಟು ಅವೇರ್ನೆಸ್ ಕೊಡೋದು ತುಂಬಾ ಮುಖ್ಯ ಆಗುತ್ತೆ. ಸೊ ಅದಕ್ಕೆ ನಮ್ಮ ಟೀಮಲ್ಲಿ ನಾನು ಹೇಳಿದಾಗ ತುಂಬ ಜನ ಇದ್ದಾರಲ್ಲ, ಸೊ ಅಲ್ಲಿ ಹೋಗಿ ಮಾತಾಡೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಕೆಲವು ಸತಿ ನಮಗೆ ಗೊತ್ತಾಗುತ್ತೆ ಇಲ್ಲಿ ನಾನು ಹೋಗಬೇಕಾದ ಅಗತ್ಯ ಇಲ್ಲ, ಯಾಕಂದರೆ ಅಲ್ಲಿ ರಕ್ಷಣೆ ಬೇಕಿಲ್ಲ ಅಂತ. ಸೊ ನಮ್ಮ ಟೀಮಲ್ಲಿ ಯಾರಾದರೂ ಹೋಗಿ ಒಳ್ಳೆ ಮಾತಾಡೋರು ಇಲ್ಲಿ, ಅವ್ರ ಹತ್ರ ಹೋಗಿ ಅವ್ರಿಗೆ ಕನ್ವಿನ್ಸ್ ಮಾಡಿ ಮಾತಾಡಲಿಕ್ಕೆ ಪ್ರಯತ್ನ ಪಡ್ತೀವಿ. ಸೊ ನಾವು ಹೋಗಿ ಆದಷ್ಟು ಜನನ ಅಪ್ರೋಚ್ ಮಾಡ್ತೀವಿ, ಅಲ್ಲಿ ಅವೇರ್ನೆಸ್ ಕೊಡ್ತೀವಿ, ಏನು ಮಾಡಬೇಕು ಏನು ಮಾಡಬಾರ್ದು ಹಾವು ಬಂದರೆ ಅಂತ. ಮತ್ತು ಇನ್ನೊಂದು ಹಾವು ಬಂದಾಗ ಫಸ್ಟಿಗೆ ಏನು ಮಾಡ್ತೀರಿ, ಇವಾಗ ಒಂದು ಹಾವು ಬಂತು, ಹಾವು ನೋಡಿದ್ರಿ ನೀವು, ಹಾವು ನೋಡಿದ ಕೂಡ ನೀವೇನು ಮಾಡಬೇಕಂದ್ರೆ ಫಸ್ಟ್ ದೂರದಿಂದ ನೋಡಬೇಕು. ಅದನ್ನು ದೂರದಿಂದ ಎಷ್ಟು ದೂರ ಆಗುತ್ತೆ ಅಷ್ಟು ದೂರ ಡಿಸ್ಟೆನ್ಸ್ ಮೇಂಟೈನ್ ಮಾಡಬೇಕು. ಮತ್ತು ಫೋಟೋ ತೆಗಿಯೋಕ್ಕಾಗತ್ತಾ ಅಂತ ನೋಡಬೇಕು. ಒಂದು ಫೋಟೋ ತೆಗೆದು ನಮಗೆ ಕಳಿಸ್ಬೋದು, ನಾವು ಯಾವ ಹಾವು ಅಂತಲೂ ಹೇಳ್ತೀವಿ. ಇನ್ನೊಂದು ಹಾವು ಎಲ್ಲಿ ಹೋಗ್ತದೆ ಅಂತ ದೂರದಿಂದ ವಾಚ್ ಮಾಡ್ತಾಯಿದ್ರೆ ನಾವು ರೀಚ್ ಆದ ಟೈಮಲ್ಲಿ ಅದು ಹಾವು ಕರೆಕ್ಟಾಗಿ ಎಲ್ಲಿಗೆ ಹೋಗಿದೆ ಅಂತ ನಮಗೆ ಗೊತ್ತಾಗುತ್ತೆ. ಸೊ ನಾವು ಅದನ್ನು ಬೇಗನೆ ರೆಸ್ಕ್ಯೂ ಮಾಡ್ಬೋದು. ಅದ್ರ ಬಿಟ್ಟು ಕೋಲಲ್ಲಿ ಹ್ಯಾಂಡಲ್ ಮಾಡೋಕ್ಕೆ ನೋಡೋದು, ಹಿಡಿಯಕ್ಕೆ ನೋಡೋದು, ಅದನ್ನು ಹೊಡಿಯಕ್ಕೆ ನೋಡೋದು ತುಂಬ ಅದನ್ನು ಗಾಬರಿ ಹಾವುಗಳು ಅದನ್ನು ಡಿಫೆನ್ಸಿವ್ ಮೆಕ್ಯಾನಿಸಮ್, ಅದನ್ನು ನಮಗೆ ಹೆದರುತ್ತೆ. ಸೊ ನಾವು ಯಾವಾಗ ಈ ಥರ ಎಲ್ಲ ಟ್ರೈ ಮಾಡ್ತೀರಾ ಆವಾಗ ಅದು ಹಾವು ತುಂಬ ಅಗ್ರೆಸಿವ್ ಆಗುತ್ತೆ, ಡಿಫೆನ್ಸಿವ್ ಸ್ಟ್ರೆಸ್ಸಲ್ಲಿ ಹೋಗಿರುತ್ತೆ. ನಮಗೆ ಬಂದಾಗ ಅದನ್ನು ಕ್ಯಾಪ್ಚರ್ ಮಾಡೋಕ್ಕೂ ನಮಗೂ ಕಷ್ಟ ಆಗುತ್ತೆ, ಯಾಕಂದರೆ ಅದಕ್ಕೆ ಅಷ್ಟು ತೊಂದರೆ ಕೊಟ್ಟಿರ್ತದೆ. ಅದು ಅದಕ್ಕೆ ಫುಲ್ ಸ್ಟ್ರೆಸ್ಫುಲ್, ನಮಗೆ ಹಿಡಿಲಿಕ್ಕೂ ಅಷ್ಟೇ ಕಷ್ಟ ಆಗಿಬಿಡುತ್ತೆ. ಸೊ ಆದಷ್ಟು ದೂರದಲ್ಲಿ ನೋಡಿ, ಅರಣ್ಯ ಇಲಾಖೆ
ಅಥವಾ ನಮ್ಮ ನಂಬರ್ ಇದೆ. ಸೊ ಯಾವುದಕ್ಕೂ ನೀವು ಕಾಲ್ ಮಾಡ್ಬೋದು, ಇಮಿಡಿಯೇಟ್ಲಿ ರೆಸ್ಪಾನ್ಸ್ ಸಿಗುತ್ತೆ. ನಾವಂತೂ ಆಲ್ಮೋಸ್ಟ್ 24/7 ನಾವು ಅವೈಲೇಬಲ್ ಇರ್ತೀವಿ. ಇನ್ ಕೇಸ್ ನಾವು ಬರೋಕ್ಕಾಗಿಲ್ಲ ಅಂದ್ರೂ ಯಾರು ಬೇರೆ ಅರೇಂಜ್ ಮಾಡಿಬಿಟ್ಟು ನಾವು ವಿ ವಿಲ್ ಟ್ರೈ ಟು ಗೆಟ್ ಇಟ್ ರೆಸ್ಕ್ಯೂಡ್, ಎಲ್ಲಿ ರೆಸ್ಕ್ಯೂ ಅಗತ್ಯ ಇದೆ ಅಂತ. ಸೊ ಇನ್ನೊಂದು ಏನು ಹೇಳ್ತೀವಿ ಅಂದರೆ, ಈಗ ನಂಬರ್ ಸಿಕ್ಕಿದೆ ಯಾರಾದರೂ ಅಂತ ಹೇಳಿಬಿಟ್ಟು ಎಲ್ಲೋ ಇರೋ ಹಾವುಗಳಿಗೂ ನಂಗೆ ಇಲ್ಲಿ ಹಾವು ಬೇಡ ನಾನು ತೆಗೆದು ಹೋಗ್ತೀವಿ ಅಂದರೆ ನಾವು ಅದು ತೆಗೆಯೋದೇ ಇಲ್ಲ, ಯಾವುದೇ ಕಾರಣಕ್ಕೂ ತೆಗೆಯಲ್ಲ. ಸೊ ಅದು ವೆರಿ ಇಂಪಾರ್ಟೆಂಟ್ ಆಗುತ್ತೆ ಅಂತ ಹೇಳ್ತೀನಿ ನಾನು. ಈಗ ಅಕ್ಷಯ್ ಅವರೇ, ಹಾವು ಕಚ್ಚುತ್ತೆ ಅಲ್ವಾ, ಕೆಲವರು ಹೇಳ್ತಾರೆ ಹಾವಿಗೆ ಗಾಬರಿ ಆದಾಗ ಕಚ್ಚುತ್ತೆ ಅಂತ ಹೇಳ್ತಾರೆ. ಸೊ ನಿಜವಾ ಇದು ಅಂತ? ಅದೇ, ಅದು ಹಾವಿಗೆ ಗಾಬರಿ ಆದಾಗ ಕಚ್ಚುತ್ತೆ. ಅದಕ್ಕೆ ಈಗ ನಮಗೆ, ಈಗ ನಾವಾಗಿರಲಿ, ನಮಗೆ ಯಾರಾದರೂ ಸುಮ್ಮನೆ ಹಿಂಗೆ ಹೋಗ್ತಿರುವಾಗ ನಾವು ಅದಕ್ಕೆ ಹೋಗಿ ಏನಾದರೂ ಮಾಡ್ತೇವೆ ನಾವು? ಇಲ್ಲ, ನಾವು ಅದಕ್ಕೆ ಹೋಗಬೇಕು. ಅದೇ ನಿಮಗೆ ಯಾರಾದರೂ ಹೋಗುವಾಗ ಬಂದುಬಿಟ್ಟು ಹಿಂಗೆ ಹೊಡೆದ್ರೆ ನೀವು ರಿಟರ್ನ್ ಹೊಡಿತೀರ, ನೀವು ಅದಕ್ಕೆ ಅವರಿಗೆ ಏನಾದರೂ ಮಾಡ್ತೀರ. ಸೊ ಅದೇ ಹಾವುಗಳಲ್ಲೂ ಹಾಗೇ, ನೀವು ಯಾವಾಗ ಅದಕ್ಕೆ ನೀವಾಗೆ ಹೋಗಿ ಉಪದ್ರ ಮಾಡೋಕ್ಕೆ ಹೋಗ್ತೀರಿ ಅಥವಾ ನೀವಾಗೆ ಹೋಗಿ ಏನೋ ಅದ್ರ ಜೊತೆ ಆಟ ಆಡೋದಾಗಿರಲಿ, ಅದಕ್ಕೆ ಇದು ಮಾಡೋದಾಗಲಿ, ಅದು ಡೆಫಿನೆಟ್ಲಿ ಅದರ ಡಿಫೆನ್ಸ್ ಮೆಕ್ಯಾನಿಸಮ್, ಅದರ ಜೀವ ಹೆದರಿಕೆಗೆ ಅದು ಕಚ್ಚುತ್ತೆ. ಯಾವುದೇ ಹಾವು ಆಗಿರಲಿ ಅದು ಕಚ್ಚುತ್ತೆ ಅಂತ. ನೀವು ಕೇವಲ ಹಾವುಗಳನ್ನು ಮಾತ್ರ ಸಂರಕ್ಷಣೆ ಮಾಡ್ತಾ ಇಲ್ಲ, ವನ್ಯ ಜೀವಿಗಳನ್ನು ಕೂಡ ಸಂರಕ್ಷಣೆ ಮಾಡ್ತಾ ಇದ್ರಿ, ಅದರ ಬಗ್ಗೆ ಹೇಳಿ. ಸೊ ಅದೇ ನಮ್ಮ ಟ್ರಸ್ಟ್ ಬೇಸಿಕ್ಲಿ ವೈಲ್ಡ್ ಲೈಫ್ ಅಂತಲೇ ನಾವು ಹೇಳ್ತಿರೋದು. ನಾವು ಓನ್ಲಿ ಸ್ನೇಕ್ಸ್ ಮಾತ್ರ ಅಲ್ಲ, ನಾವು ಸ್ನೇಕ್ಸ್ ಆಗಿರಲಿ, ಬರ್ಡ್ಸ್ ಸಿಕ್ಕುತ್ತೆ ನಮಗೆ, ತುಂಬ ಬರ್ಡ್ಸ್ ಸಿಕ್ಕುತ್ತೆ, ಮಂಕೀಸ್ ಇರುತ್ತೆ, ಪುನಗು ಬೆಕ್ಕು, ಸಿವೆಟ್ ಕ್ಯಾಟ್ಸ್ ಇರುತ್ತೆ. ನಾವು ಇದರಲ್ಲಿ ಆಲ್ರೆಡಿ ಅರೌಂಡ್ 2 to 3 ಲೆಪರ್ಡ್ ಆಪರೇಷನ್ಗೂ ನಾವು ಅರಣ್ಯ ಇಲಾಖೆ ಜೊತೆ ಹೋಗಿದ್ದೀವಿ. ಮೊನ್ನೆ ರೀಸೆಂಟ್ಲಿ ಆದದ್ದು ಸಿದ್ದಾಪುರದಲ್ಲಿ ಒಂದು ಆನೆ ಕ್ಯಾಪ್ಚರ್ ಮಾಡಿದ್ವಿ. ಸೊ ಅದಕ್ಕೂ ನಾನು ಅಸಿಸ್ಟ್ ಮಾಡಿದ್ದೆ. ಸೊ ಈ ಥರ ಹಲವಾರು ರೆಸ್ಕ್ಯೂಸು ಮಾಡ್ತೀವಿ ನಾವು. ಖಾಲಿ ಇದ್ದೇ ಅಲ್ಲ, ಯಾವುದು ಹಾವುಗಳು ಮಾತ್ರ ಅಲ್ಲ. ಇನ್ನೊಂದು ಈ ಬರ್ಡ್ಸ್ ಬಗ್ಗೆ ಹೇಳಬೇಕಾದ್ರೆ, ಇವಾಗ ಒಂದು ಸೀಸನ್ ಇರುತ್ತೆ ನಮಗೆ, ಈ ಜಾಸ್ತಿ ಮಳೆ ಗಿಳೆ ಬಂದಾಗ ಚಿಕ್ಕ ಬರ್ಡ್ಸ್ಗಳು ವೆಟ್ ಆಗಿಬಿಟ್ಟು ಅದಕ್ಕೆ ಹಾರಕ್ಕಾಗದೆ ಎಲ್ಲೋ ಮನೆ ಕಡೆ ಇರುತ್ತೆ. ಅದರ ಅಮ್ಮ ಎಲ್ಲೋ ಅಲ್ಲೇ ಹತ್ತಿರ ಇರುತ್ತೆ. ನಾವೇನು ಮಾಡ್ತೀರಾ, ಒಂದು ಬರ್ಡ್ಸ್ ನೋಡಿದಾಗ ಇದು ಯಾರೂ ಇಲ್ಲ ಇಲ್ಲಿ, ಅದಕ್ಕೆ ಅಮ್ಮ ಎಲ್ಲ ಹೋಗಿದೆ ಅಂತ ಹೇಳ್ಬಿಟ್ಟು ಅದನ್ನು ಎತ್ತಿ ತೊಗೊಂಡು ಬರ್ತೀರಾ. ಬಟ್ ಅದು ಮಾಡಬಾರ್ದು. ಅದು ಅಮ್ಮನಿಗೋಸ್ಕರ, ಅದು ಅಮ್ಮ ಅಲ್ಲೇ ಇರುತ್ತೆ, 100% ಅಮ್ಮ ಅಲ್ಲೇ ಇರುತ್ತೆ. ನಾವು ಸ್ವಲ್ಪ ಪೇಷನ್ಸ್ ಕೊಟ್ಟು, ಕೆಲವರು ಹೇಳ್ತಾರೆ ನಾಯಿ ಇದೆ ಅಲ್ಲಿ, ನಾನು ಅದಕ್ಕೆ ತೆಗೆದಿಟ್ಟೆ ಅಂತ. ಒಂದು 10-20 ನಿಮಿಷ ನೀವು ನಾಯಿಗಳನ್ನು ಕಟ್ಟಿ ಹಾಕಿ ಆ ಬರ್ಡನ್ನು ಅಲ್ಲೇ ಇಟ್ಟರೆ ಅದರ ಅಮ್ಮ ಡೆಫಿನೆಟ್ಲಿ ಬಂದು ತೊಗೊಂಡು ಹೋಗುತ್ತೆ. ಸೊ ನಮಗೆ ಇವಾಗ ತುಂಬ ಸತಿ ಬರ್ತದೆ, ಸರ್ ನಮಗೆ ಇಲ್ಲಿ ಒಂದು ಚಿಕ್ಕ ಹಕ್ಕಿ ಮರಿ ಸಿಕ್ಕಿದೆ, ಒಂದು ತೊಗೊಂಡು ಹೋಗ್ತೀರಾ ಸರ್ ಇಲ್ಲಿಂದ? ತೊಗೊಂಡು ಹೋಗ್ಬೋದು, ಫಾಸ್ಟ್ರಿಂಗ್ ಮಾಡ್ಬೋದು. ಬಟ್ ಯಾವಾಗ ಅದರ ಅಮ್ಮನ ಜೊತೆ ಫಾಸ್ಟ್ರಿಂಗ್ ಆಗುತ್ತೆ, ಅದು ಬೆಸ್ಟ್ ನ್ಯಾಚುರಲ್ ಥೆರಪಿ ಆಗುತ್ತೆ. ಸೊ ನಾವು ಏನು ಮಾಡ್ತೀವಿ ಅಂದರೆ ಅಲ್ಲಿ ಹೋಗಿಬಿಟ್ಟು ವೇಟ್ ಮಾಡ್ತೀವಿ. ಆ ರಿಯುನೈಟೇಷನ್, ನಮಗೆ ರಿಯುನೈಟೇಷನ್ ಮಾಡಲಿಕ್ಕೆ 1 ದಿವಸ 2 ದಿವಸ ತೊಗೊಂಡಿದ್ದೆ ಉಂಟು. ಬಟ್ ಬಂದಿದೆ, ಹಕ್ಕಿಗಳು ಬಂದಿದೆ. ನಮಗೆ ಅದ್ರಲ್ಲಿ ಸಕ್ಸಸ್ ರೇಟು ತುಂಬ ಇದೆ ರಿಯುನೈಟೇಷನ್ ಮಾಡಲಿಕ್ಕೆ. ಜಸ್ಟ್ ದ್ಯಾಟ್ ನಮಗೆ ಆ ಪೇಷನ್ಸ್ ಬೇಕು. ಅದೇ ಹೇಳ್ತಿರೋದಲ್ಲ, ನಾವು ಜಸ್ಟ್ ಕೌಂಟ್ಗೋಸ್ಕರ ನಾವು ಈ ರೆಸ್ಕ್ಯೂ ಆಪರೇಷನ್ ಮಾಡ್ತಿಲ್ಲ. ನಮಗೆ ಅದರದಾಗಿ ಕರೆಕ್ಟಾಗಿ ಏನಾದ್ರು ಮಾಡಿದರೆ ಅದು ಕಂಪ್ಲೀಟಾಗಿ ಮಾಡಬೇಕು. ಸೊ ಅದರಿಂದ ನಾವು ಅದು ಮಾಡ್ತಾಯಿದ್ದೀವಿ. ಸೊ ಬೇಸಿಕ್ಲಿ ಅದೇ. ಓಕೆ, ನೀವು ಅವೇರ್ನೆಸ್ ಕಾರ್ಯಕ್ರಮವೇನಾದರೂ ಮಾಡ್ತಾ ಇದ್ರಾ ಅಂತ ಹೇಳಿದ್ರೆ, ಜನರಿಗೆ ಇದ್ರ ಬಗ್ಗೆ ಅರಿವು ಸಾಕಷ್ಟು ಬೇಕಾಗ್ತದೆ. ಸೊ ಎಲ್ಲಿ ಎಲ್ಲ ಕಾರ್ಯಕ್ರಮವನ್ನು ಕೊಟ್ಟಿದ್ರಿ ನೀವು ಮತ್ತೆ ನಿಮ್ಮ ತಂಡದವರು ಅಂತ? ಖಂಡಿತ ನಾವು ಆದಷ್ಟು ಈ ಸ್ಕೂಲ್ಸ್ ಆಗಲಿ, ಕಾಲೇಜಸ್ಗಾಗಲಿ ನಾವು ತುಂಬ ಕಡೆ ಹೋಗ್ತೀವಿ. ಸೊ ನಾವು ಬೇಸಿಕ್ಲಿ ಈ ಮೋರ್ ದೆನ್ ಪ್ರೈವೇಟ್ ಸ್ಕೂಲ್, ನಾನು ಗೌರ್ಮೆಂಟ್ ಸ್ಕೂಲ್ಸ್ನ ಕವರ್ ಮಾಡ್ತೀವಿ. ಇಲ್ಲಿ ಹಳ್ಳಿಗಳಾಗಲಿ ಆ ಕಡೆ ತುಂಬ ಕಡೆ ಹೋಗಿ ನಾವು ಅವೇರ್ನೆಸ್ ಸೆಷನ್ಸ್ ಕೊಡ್ತೀವಿ. ಸೊ ಬೇಸಿಕ್ಲಿ ಅಲ್ಲಿ ಜಾಸ್ತಿ ಕಾನ್ಫ್ಲಿಕ್ಟ್ ಆಗೋದು, ಈ ಹಾವುಗಳು ಮತ್ತು ಹ್ಯೂಮನ್ಸ್ಗಳ ಬಗ್ಗೆ ಕಾನ್ಫ್ಲಿಕ್ಟ್ ಹೈಯೆಸ್ಟ್ ಆಗೋದೇ ಈ ಹಳ್ಳಿ ಕಡೆಯಲ್ಲಿಲ್ಲೂ ಇದೆ. ಬಟ್ ಅಲ್ಲಿ ಅವರಿಗೆ ತುಂಬಾ ಕಾಣ್ಲಿಕ್ಕೆ ಸಿಗೋದಂಥದ್ದು. ಸೊ ನಾವು ಆದಷ್ಟು ಈ ಸ್ಕೂಲ್ಸ್ ಆಗಲಿ, ಕಾಲೇಜಸ್ಗಾಗಲಿ, ಚಿಕ್ಕ ವಿಲೇಜಸ್ಗಾಗಲಿ ಅಲ್ಲಿ ಹೋಗಿ ಕಾನ್ಫ್ಲಿಕ್ಟ್ ಕೊಡ್ತೀವಿ. ಮತ್ತು ರೀಸೆಂಟಾಗಿ ಅರಣ್ಯ ಇಲಾಖೆ ಜೊತೆ ನಾವು ಎಲ್ಲೆಲ್ಲಿ ಸಾಧ್ಯವಿದೆಯೋ ಅವರಿಗೆ ನಾವು ಅವೇರ್ನೆಸ್ ಸೆಷನ್ ಕೊಡ್ತೀವಿ. ನಾವು ಮತ್ತು ಪ್ರತಿ ಮನೆಗೆ ಹೋದಲ್ಲಿ ಎಲ್ಲಿ ನಾವು ಹಾವನ್ನು ಸಂರಕ್ಷಣೆ ಮಾಡ್ತೇವೆ ಅಲ್ಲಿ ನಾವು ಒಂದು ಅಟ್ಲೀಸ್ಟ್ 5 to 10 minutes ಸ್ಪೆಂಡ್ ಮಾಡಿ ಅಲ್ಲಿ ಹತ್ತಿರ ಯಾರಿರ್ತಾರೆ ಅವರನ್ನು ಕರೆದು ಅದರ ಬಗ್ಗೆ ಇನ್ಫಾರ್ಮೇಷನ್ ಕೊಟ್ಟೆ ನಾವು ಬರೋದು. ಸೊ ಅವೇರ್ನೆಸ್ ಈಸ್ ಅ ಬೆಸ್ಟ್ ವೇ ಟು ಅವಾಯ್ಡ್ ದ ಕಾನ್ಫ್ಲಿಕ್ಟ್ಸ್. ಸೊ ನಮಗೆ ಭಾರತದಲ್ಲಿ ಹಾವುಗಳು ಮತ್ತು ಮನುಷ್ಯರದ್ದು ಕಾನ್ಫ್ಲಿಕ್ಟ್ಸ್ ಹೈಯೆಸ್ಟ್ ಇದೆ. ಆಲ್ಮೋಸ್ಟ್ 45,000 to 50,000 ಡೆತ್ಸ್ ಇನ್ ಅ ಇಯರ್. ಹಾವು ಕಚ್ಚಿ ಇದು ಅಪ್ರಾಕ್ಸಿಮೇಟ್ ನಂಬರ್ಸ್ ಹೇಳ್ತಿರೋದು. ಸೊ ಇಷ್ಟು ಕಾನ್ಫ್ಲಿಕ್ಟ್ ಇದೆ. ಸೊ ಇಟ್ ಈಸ್ ಒನ್ ಆಫ್ ದ ಲಾರ್ಜೆಸ್ಟ್ ಕಾನ್ಫ್ಲಿಕ್ಟ್ಸ್ ಅಂತಲೇ ಹೇಳ್ಬೋದು ಒಂದು ಕಂಟ್ರಿಯಲ್ಲಿ ಈ ಹಾವುಗಳದ್ದು. ಸೊ ಜನರಿಗೆ ಇನ್ನೂ ಅವೇರ್ನೆಸ್ ಬಂದಿಲ್ಲ. ಸೊ ಒಂದು ಈ ಯಾರು ಹೈಯೆಸ್ಟ್ ಎಫೆಕ್ಟ್ ಆಗ್ತಾರೆ ಅಂತ ಹೇಳಿದರೆ, ಒಂದು ಈ ಫಾರ್ಮರ್ಸ್ ಆ್ಯಂಡ್ ವಿಲೇಜರ್ಸ್.
ಹೂ ವಿಲ್ ಬಿ ವರ್ಕಿಂಗ್ ಇನ್ ದ ಫೀಲ್ಡ್ಸ್ ಆಗಿರ್ಬೋದು, ತೋಟದಲ್ಲಿ ಕೆಲಸ ಮಾಡಿರ್ಬೋದು, ಅವರಿಗೆ ತುಂಬ ಎಫೆಕ್ಟ್ ಆಗುತ್ತೆ. ಇನ್ನೊಂದು ಈ ಜನರದ್ದು ಮೂರ್ಖತನ, ಈ ರೆಸ್ಕ್ಯೂವರ್ಸ್ ಅನ್ವಾಂಟೆಡ್ ಹ್ಯಾಂಡ್ಲಿಂಗ್ ಮಾಡಿಬಿಟ್ಟು ಅದ್ರ ಜೊತೆ ಆಟ ಆಡಿಬಿಟ್ಟು ಎಷ್ಟೋ ವೀಡಿಯೋಸ್ ನೋಡ್ತೀವಿ, ಇನ್ಸ್ಟಾಗ್ರಾಮ್ ವೀಡಿಯೋಸ್ಗೋಸ್ಕರ ಹಾವುಗಳನ್ನು ತೊಂದರೆ ಮಾಡಿ ಅದೇ ರೀಸನಲ್ಲಿ ಹಾವು ನಿಮ್ಮನ್ನು ಕಚ್ಚೋದು. ಸೊ ಅದು ಇನ್ನೊಂದು ವೇ. ಸೊ ಅದೆಲ್ಲ ಕಾನ್ಫ್ಲಿಕ್ಟ್ನ ಅವಾಯ್ಡ್ ಮಾಡಬೇಕು ನಾವು, ಜನರಿಗೆ ಅವೇರ್ನೆಸ್ ಕೊಡಬೇಕು ವಿನಃ ನಾವು ಆ ಬಡ್ಡು ಧೈರ್ಯ ಹೇಳ್ತಾರಲ್ಲ ಅದು ಇರಬಾರ್ದು ಅಂತಲ್ಲಿ. ಓವರ್ ಕಾನ್ಫಿಡೆಂಟ್ ಯಾವತ್ತೂ ಇರಬಾರ್ದು. ಈಗ ನಾನೇ ಆಗಲಿ ಇಷ್ಟು ಹಾವು ಹಿಡ್ದು ಇನ್ನೊಂದು ಹಾವು ಹಿಡಿಯುವಾಗ ಇಟ್ ವಿಲ್ ಬಿ ಮೈ ಫಸ್ಟ್ ಸ್ನೇಕ್, ಅದೇ ಮೈಂಡ್ ಸೆಟ್ಟಲ್ಲಿ ಹೋಗಬೇಕು ನಾವು. ಎಷ್ಟು ನಮಗೆ ಎಷ್ಟು ಕೇರ್ಫುಲ್ ಆಗುತ್ತೆ ಅಷ್ಟು ಕೇರ್ಫುಲ್ ಆಗಿ, ಎಷ್ಟು ಕಾಂಟ್ಯಾಕ್ಟ್ ಲೆಸ್ ಮಾಡ್ಬೋದು ಆ ಹಾವಿಗೆ ನಾವು ಅಷ್ಟು ಪ್ರಿಫರ್ ಮಾಡ್ತೀವಿ. ಯಾರೇ ಆಗಿರಲಿ ನಮ್ಮಲ್ಲಿ ಆ ಹಾವುಗಳನ್ನು ಯಾವುದೇ ಕಾರಣಕ್ಕೂ ಸ್ಟ್ರೆಸ್ ಮಾಡಿಸೋದೇ ಇಲ್ಲ ನಾವು. ಹಾಗೆ ನಿಮ್ಮ ಮನೆಯಲ್ಲಿ ಯಾವತ್ತಾದ್ರೂ ಬೇಡ ಈ ಕೆಲಸ ಅಂತ ಹೇಳಿದಾರಾ ನಿಮಗೆ? ತುಂಬ ಸತಿ ಹೇಳಿದ್ದಾರೆ. ಆಬ್ವಿಯಸ್ಲಿ ಈಗ ಮನೆಯವರಿಗೆ ಹೆದರಿಕೆನೇ ಈಗ ಇರ್ತದೆ, ಯಾಕಂದರೆ ಅವರಿಗೂ ಐಡಿಯಾ ಇರೋದಿಲ್ಲ ನಾವು ಏನು ಮಾಡ್ತೀವಿ ಅಂತ ಹೇಳಿ. ಸೊ ತುಂಬ ಇತ್ತು, ಬೇಡ ಅಂತ ಹೇಳ್ತಿದ್ರು, ಹೆದರಿಕೆ ಆಗ್ತಿತ್ತು. ಬಟ್ ಇವಾಗ ಅವ್ರು ನನ್ನ ಕೆಲಸ ನೋಡ್ತಿದ್ದಾರೆ, ನಾನು ಯಾವ ರೀತಿ ಮಾಡ್ತಿದ್ದೀನಿ, ಹೆಂಗೆ ಯಾವ ಪ್ರೊಫೆಷ್ನಲ್ ರೀತಿಯಲ್ಲಿ ಅದನ್ನು ಇಡ್ತಿದ್ದೀನಿ, ಅದ್ರ ಬಗ್ಗೆ ಎಲ್ಲ ನೋಡ್ತಾರೆ. ಸೊ ಇವಾಗ ಅವರೂ ಅದಕ್ಕೆ ಓಕೆ ಇದ್ದಾರೆ. ಬಟ್ ಆದ್ರೂ ಹೇಳ್ತಾರೆ, ಯಾಕೆ ಜಾಗ್ರತೆ ಇರು, ಯಾಕೆ ಇದೆಲ್ಲ ನಿಮ್ಮ ಕೆಲಸ ಮಾಡಿ ನಾವು ಇರ್ಬೋದು ಅಂತ. ಬಟ್ ಸಮಾಜಕ್ಕೋಸ್ಕರ ಏನಾದರೂ ಮಾಡಬೇಕಂತ ಹೇಳಿಬಿಟ್ಟು ನಿರ್ಧರಿಸಿ ನಾನು ಇದಕ್ಕೆ ಇಳಿದಿದ್ದೇನೆ. ಸೊ ಅದರಿಂದ ಹಿಂದೆ ಹೋಗುವ ಯಾವುದೇ ವಿಚಾರ ಇಲ್ಲ ನನಗೆ. ಸೊ ಹಾಗೆ ನೀವು ವರ್ಕ್ ಲೈಫ್ ಹಾಗೆ ವೈಲ್ಡ್ ಲೈಫ್ ಇದನ್ನ ಹೇಗೆ ಬ್ಯಾಲೆನ್ಸ್ ಮಾಡ್ತಾ ಇದ್ರಿ ಅಂತ ಹೇಳಿ? ಸೊ ಇದು ನನಗೆ ತುಂಬ ಜನರು ಕೇಳುವ ಪ್ರಶ್ನೆ. ವರ್ಕ್ ಲೈಫ್ ಇರುತ್ತೆ, ಜನರು ಕಾಲ್ ಬಂದಾಗಲೂ ಕೂಡ ಹೋಗಬೇಕಾಗತ್ತೆ. ಸೊ ಇನಿಷಿಯಲಿ ಸ್ಟಾರ್ಟ್ ಮಾಡಿದಾಗ ಒಬ್ಬನೇ ಇದ್ದಾಗ ಹೌದು ತುಂಬಾ ಪ್ರಾಬ್ಲಮ್ ಆಗ್ತಿತ್ತು ನನಗೆ, ಅಲ್ಲಿ ಕೆಲಸ ಅಟೆಂಡ್ ಮಾಡೋದಾ ಅಥವಾ ಇಲ್ಲಿ ಕಾಲ್ ತೊಗೊಳ್ಳೋದಾ ಅಂತ. ಬಟ್ ನಮಗೆ ಒಂದು ಐಡಿಯಾ ಸಿಕ್ಕುತ್ತೆ ಇವಾಗ ಈ ವರ್ಕ್ ಫ್ರಮ್ ಹೋಮ್ ಕಲ್ಚರ್ ಬಂದ ನಂತರ. ನಮಗದು ನನಗೆ ಒಂದು ತುಂಬ ಅಡ್ವಾಂಟೇಜ್ ಆಗಿದೆ ಅದು ಬೇರೆ ಕೆಲಸ ಮಾಡೋಕ್ಕೂ. ಮತ್ತು ಇನ್ನೊಂದೇನು ಅಂದರೆ ನಾನು ಏನು ಕೆಟ್ಟ ಕೆಲಸ ಮಾಡ್ತಾ ಇಲ್ಲ. ಸೊ ನಾನು ಏನು ಮಾಡ್ತಿದ್ದೀನಿ ಒಂದು ಸಮಾಜಕ್ಕೆ ಮಾಡ್ತಾಯಿದ್ದೀನಿ, ಒಂದು ಒಳ್ಳೆ ಕೆಲಸ ಮಾಡ್ತಿದ್ದೀನಿ. ಸೊ ಐ ಥಿಂಕ್ ಯಾರೇ ಆಗಿರಲಿ ನಮ್ಮ ಆಫೀಸಲ್ಲಿ ಆಗಿರಲಿ ಜನರು ಅದನ್ನು ಅರ್ಥ ಮಾಡ್ಕೊಳ್ತಿದ್ದಾರೆ. ಸೊ ನಾನು ಮಾಡೋದೇನೋ ಸಮಥಿಂಗ್ ಗುಡ್ ಅಂತಾನೆ. ಸೊ ಆಫೀಸ್ ಅವರು ತುಂಬ ಸಪೋರ್ಟಿವ್ ಇದ್ದಾರೆ ನನಗೆ. ಸೊ ಆಮೇಲೆ ಬ್ಯಾಲೆನ್ಸ್ ಮಾಡೋಕ್ಕೆ ಫಸ್ಟಿಗೆ ತುಂಬ ಕಷ್ಟ ಆಗ್ತಿತ್ತು. ಏನಾಗ್ತಿತ್ತು, ಕಾಲ್ ಅಟೆಂಡ್ ಮಾಡೋದಾ, ಹಾವು ಹಿಡಿಯೋಕ್ಕೆ ಹೋಗೋದಾ. ಮತ್ತು ನಾನು ಪ್ರಯಾರಿಟಿ ನೋಡ್ತಿದ್ದೆ, ನೀವು ಹೇಳ್ದಂಗೆ ಕೆಲವು ಸತಿ ರೂಮ್ ಒಳಗೆ ಹೋಗಿರುತ್ತೆ ಹಾವು, ಅದೊಂದು 2 hours ಬಿಟ್ಟು ಹೋದ್ರೂ ಆ ಹಾವು ರೂಮ್ ಒಳಗಡೆ ಇರುತ್ತೆ. ಸೊ ನಾನು ಹಾಗೆ ನನ್ನ ಬ್ಯಾಲೆನ್ಸನ್ನು ಮೇಂಟೈನ್ ಮಾಡ್ತಿದ್ದೆ. ಮತ್ತು ಯೂಶ್ವಲಿ ಕಾನ್ಫ್ಲಿಕ್ಟ್ ಸ್ಟಾರ್ಟ್ ಆಗೋದು ನೈಟ್ ಟೈಮ್ಗಳು ಹಾವುಗಳು ತುಂಬ ಹೊರಗಡೆ ಬರ್ತವೆ ಜನರಿಗೆ. ಸೊ ಆ ಟೈಮಲ್ಲಿ ನಾನು ರೆಸ್ಕ್ಯೂಸಿಗೆ ಹೋಗ್ತಿದ್ದೆ. ಮತ್ತು ಕೆಲವು ಇಂಪಾರ್ಟೆಂಟ್ ರೆಸ್ಕ್ಯೂಸು ಮಾಡಿದ್ದೀವಿ ನಾವು, ವೇರ್ ಹೋಲ್ ಡೇ ಹೋಗಿದೆ. ಸೊ ಎಲ್ಲ ಟೈಮಲ್ಲಿ ನಮಗೆ ಆಫೀಸ್ ಆಗಲಿ ಎಲ್ಲ ಸಪೋರ್ಟಿವ್ ಇದ್ದರು. ಇವಾಗ ನಮ್ಮದೊಂದು NGO ಆಗಿ ಒಂದು ಟ್ರಸ್ಟ್ ಆಗಿದೆ ಅಂದರೆ ಆ ಪೀಪಲ್, ನಾನು ಇಲ್ಲದಿದ್ರೂ ಬೇರೆಯವರು ಹೋಗಿ ರೆಸ್ಕ್ಯೂ ಮಾಡುವಂಥದ್ದು ಕೆಪಬಿಲಿಟಿ ಇದೆ ನಮಗೆ. ಸೊ ಹಾಗೆ ಇವಾಗ ಅದು ಮೇಂಟೈನ್ ಆಗಿಬಿಡುತ್ತೆ ನಮಗೆ. ಓಕೆ, ಅದೇ ರೀತಿ ಅಕ್ಷಯ್ ಅವರೇ, ಈ ಪ್ರಾಣಿ ಪಕ್ಷಿಗಳನ್ನು ಒಂದು ರಕ್ಷಿಸುವಂಥದ್ದಾಗಿರ್ಬೋದು, ಸಂರಕ್ಷಿಸುವಂಥದ್ದು ಪ್ರತಿಯೊಬ್ಬರ ಕರ್ತವ್ಯ. ನೀವು ಆವಾಗಲೇ ಹೇಳಿದಾಗೆ ವಿಷಪೂರಿತ ಹಾವು ಅಲ್ಲ ಅಂದ ತಕ್ಷಣ ನಾವು ಕೋಲ್ ಹೊಡ್ಕೊಂಡು ನಾವು ಸಾಯಿಸ್ತೇವೆ. ಇಲ್ಲದಿದ್ದರೆ ನೀವು ಹೇಳಿದ್ರಿ ಅಂದರೆ ರಸ್ತೆ ಬದಿಯಲ್ಲಿ ಹೋಗುವಾಗ ಯಾವುದೋ ಒಂದು ಸಣ್ಣ ಪುಟ್ಟ ಪ್ರಾಣಿಗಳಿಗೆ ಆಕ್ಸಿಡೆಂಟ್ ಆಗಿ ಸತ್ತೋಗಿರ್ತದೆ, ಅದನ್ನಲ್ಲಿ ನೋಡಿ ನಾವು ಹೋಗ್ತೇವೆ. ಸೊ ಅದನ್ನು ಸೈಡಲ್ಲಿ ಹಾಕಿ ಅಥವಾ ಏನೋ ಹೂಳಿ ಹೋಗುವಂಥ ಕೆಲಸವನ್ನು ನಾವು ಮಾಡೋದಿಲ್ಲ. ಸೊ ನೀವೊಂದು ಜನರಿಗೆ ಮೆಸೇಜನ್ನೆಲ್ಲ ಹೇಳೋದಾದರೆ ಏನು ಹೇಳಲಿಕ್ಕೆ ಇಷ್ಟಪಡ್ತೀರಾ ಅಂತ? ಸೊ ಬೇಸಿಕ್ಲಿ ಯಾವುದೇ ಪ್ರಾಣಿ ಆಗಲಿ ಕೊಳ್ಳೋದು ಅಪರಾಧ. ಸೊ ಇಫ್ ಯು ಆರ್ ಟಾಕಿಂಗ್ ಅಬೌಟ್ ದೇರ್ ಇಸ್ ಅ ವೈಲ್ಡ್ ಲೈಫ್ ಪ್ರೊಟೆಕ್ಷನ್ ಆ್ಯಕ್ಟ್ 1972. ಸೊ ಅದೊಂದು ಪ್ರೊಟೆಕ್ಷನ್, ಅದರಲ್ಲಿ ಶೆಡ್ಯೂಲ್ಡ್ ಅನಿಮಲ್ಸ್ ಅಂತ ಇದೆ. ಈಗ ಹೆಬ್ಬಾವು ಶೆಡ್ಯೂಲ್ 1 ಬರುತ್ತೆ. ಸೊ ಈ ರೀತಿ ಹಾವುಗಳನ್ನು ಕೊಲ್ಲೋದು ಅಪರಾಧ. ಇಟ್ ಈಸ್ ಎ ನಾನ್ ಬೇಲೇಬಲ್ ಕ್ರೈಮ್. ಹಾವನ್ನು ಕೊಲ್ಲೋದು ಅಥವಾ ಅದನ್ನು ಟ್ರೇಡ್ ಮಾಡೋದು, ಮನೇಲಿ ಸಾಕುವುದಾಗಲಿ ಅದೆಲ್ಲ ನಾನ್ ಬೇಲೇಬಲ್. ಅದು ಯಾರು ಯಾವತ್ತೂ ಮಾಡಲಿಕ್ಕೆ ಹೋಗಬಾರ್ದು. ಸೊ ಎಲ್ಲಾದರೂ ಹಾವು ಕೊಲ್ಲೋದನ್ನು ಯಾರು ನೋಡಿ ಅದನ್ನು ಕೇಸ್ ಹಾಕಿದರೆ ಇಟ್ ಕ್ಯಾನ್ ಬಿ ಎ ನಾನ್ ಬೇಲೇಬಲ್. ಅದು ಜನರಿಗೆ ಗೊತ್ತಿಲ್ಲ, ಇನ್ನೂ ಅದರ ಬಗ್ಗೆ ಇನ್ನೂ ಅರಿವು ಇಲ್ಲ. ಸೊ ಇನ್ನೊಂದು ಏನಂದರೆ, ಇವಾಗ ಹಾವುಗಳನ್ನು ಕೊಲ್ಲೋದು ಅಥವಾ ಯಾವುದೋ ವನ್ಯಜೀವಿ ಕೊಲ್ಲೋದು ಎಷ್ಟು ಮಟ್ಟಿಗೆ ಸರಿ, ನಿಮ್ಗೆ ಅದ್ರಲ್ಲಿ ಏನು ಸಿಗುತ್ತೆ? ಏನೂ ಸಿಕ್ಕಲ್ಲ. ಸೊ ಜನರು ಸುಮ್ಮನೆ ಒಂದು 4-5 ಜನ ಸೇರಿಬಿಟ್ಟು ಅದರಲ್ಲಿ ಒಬ್ಬ ಯಾರಾದ್ರು ಹೇಳಿರ್ತಾನೆ ಕೇರ್ಲೆ ಮಾರ್ಯಾವೇನು ಅಂತ ಹೇಳಿದ್ದು, ಆವಾಗ ಯಾರು ಬಂದು ಹೊಡೆದಾಕ್ಬಿಡ್ತಾರೆ. ಬಟ್ ಅದರಲ್ಲಿ ಯಾರಾದರೂ ಒಬ್ಬರು ನಿಲ್ಲಿಸಿ ಅರಣ್ಯ ಇಲಾಖೆಗಾಗೋ ಅಥವಾ ನಮ್ಮಂಥ NGO ಕಾಲ್ ಮಾಡಿ, ರೆಸ್ಕ್ಯೂವರ್ಸಿಗೆ ಕಾಲ್ ಮಾಡಿಬಿಟ್ಟು ಆ ಒಂದು ಹಾವನ್ನು ಉಳಿಸಿದ್ರೆ ನೀವು ಎನ್ವೈರ್ಮೆಂಟ್ಗೋಸ್ಕರ ನಿಮ್ಮ ಕರ್ತವ್ಯ ಮಾಡ್ತೀರಾ. ಮತ್ತು ನೀವು ಇಲ್ಲಿಂದ ಆಗುಂಬೆ ಹೋಗಿ ಅಥವಾ ಈಚೆ ಕಡೆ ರಾತ್ರಿ ಹೊತ್ತು ನಿಮಗೆ ಹಲವಾರು ಹಾವುಗಳು ರೋಡ್ ಅಡಿಗೆ ಬಿದ್ದು ಸತ್ತಿರೋದು ನೋಡ್ತಿರ್ತೀರ ನೀವು.
ಫಾಸ್ಟ್, ಜನರು ರೋಡಲ್ಲಿ ಸೂಪರ್ ಫಾಸ್ಟ್ ಹೋಗಿರ್ತಾರೆ. ನಾನು ಏನು ಹೇಳೋದಂದರೆ, ಈ ಸ್ವಲ್ಪ ಅರಣ್ಯ ಪ್ರದೇಶ ಅಥವಾ ಗದ್ದೆ ಕಡೆಯಲ್ಲಿ ಹೋಗ್ತಿರುವಾಗ ಅಲ್ಲಿ ತುಂಬ ಹಾವುಗಳ ಸಂಚಾರ ಇರ್ತದೆ. ನೈಟ್ ಹೊತ್ತಿಗೆ ರೋಡ್ ಕ್ರಾಸಿಂಗ್ ಮಾಡ್ತಾ ಇರ್ತವೆ. ಸ್ವಲ್ಪ ಗಾಡಿ ಸ್ಲೋ ಮಾಡಿ ಅದಕ್ಕೆ ಕ್ರಾಸಿಂಗ್ ಮಾಡಲಿಕ್ಕೆ ಬಿಡೋದು, ಅಥವಾ ಕ್ರಾಸ್ ಆದಮೇಲೆ ಹೋಗೋದು, ಅಥವಾ ಬೇರೆ ಕ್ರಾಸಿಂಗ್ ಜಸ್ಟ್ ಒಂದು ಹಾವುಗಳು ನೋಡಿದಾಗ ನಿಲ್ಲಿಸಿ, ನಿಮ್ಮ ಕಾರನ್ನು ನಿಲ್ಲಿಸಿ ಜಸ್ಟ್ ಬೇರೆ ವೆಹಿಕಲ್ಸಿಗೆಲ್ಲ ತಡೆದು ನೀವು ಆ ಹಾವುಗಳನ್ನು ಒಂದು ರೋಡ್ ಕ್ರಾಸ್ ಮಾಡಲಿಕ್ಕೆ ಬಿಟ್ಟರೆ ಅದಾಗಿ ಅದಷ್ಟಕ್ಕೆ ಹೋಗಿಬಿಡುತ್ತೆ. ಸೊ ಅದೆಲ್ಲ ಈ ಚಿಕ್ಕ ಚಿಕ್ಕ ಥಿಂಗ್ಸ್, ಮನೆಯಲ್ಲಿ ಒಂದು ಕೇರೆ ಹಾವು ಇರಲಿ ಅಂತ ಬಿಡೋದಾಗಲಿ, ಅಥವಾ ಯಾವುದೇ ಒಂದು ವಿಷ ಇಲ್ಲದ ಹಾವು ನಿಮ್ಮ ತೋಟದಲ್ಲಿದೆ, ನಿಮ್ಗೆ ಅದರಿಂದ ಏನೂ ತೊಂದರೆ ಆಗ್ತಿಲ್ಲ, ಅದನ್ನು ಅಲ್ಲಿಗೆ ಬಿಡೋದಾಗಲಿ. ಸೊ ಅದೆಲ್ಲ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಸೊ ನಾವು ಹೇಳ್ತಿರೋದು, ಯಾವತ್ತು ಜನರು ತಿಳ್ಕೊಳ್ತಾರೆ ಏನೋ ದೊಡ್ಡದು ಮಾಡಿದ್ರೇ ಏನೋ ನಾನು ಒಂದು ಎನ್ವೈರ್ಮೆಂಟ್ ಸೇವ್ ಮಾಡ್ತೇವೆ ಅಂತ. ಅಲ್ಲ, ಅದು ಚಿಕ್ಕ ಚಿಕ್ಕ ಕೆಲಸ, ಎಲ್ಲ ಚಿಕ್ಕ ನಿಮ್ಮ ಯಾರಾದರೂ ಈ ಮರ ಕಡಿಯೋದನ್ನು ನಿಲ್ಲಿಸಿದ್ರೆ ಅಥವಾ ಚಿಕ್ಕ ಗಿಡಗಳನ್ನು ನಿಲ್ಲಿಸಿದ್ರೆ, ಸೊ ಅದೆಲ್ಲ ಎವ್ರಿ ಸ್ಮಾಲ್ ಥಿಂಗ್ ಮ್ಯಾಟರ್ಸ್ ಅಂತ ಹೇಳ್ತಾರಲ್ಲ. ಸೊ ಅದೇ ಇಂಪಾರ್ಟೆಂಟ್. ಇನ್ನೊಂದು ವೆರಿ ಇಂಪಾರ್ಟೆಂಟ್ ನಾನು ಹೇಳ್ತೀನಿ, ಎಷ್ಟು ತನಕ ಈ ಮನುಷ್ಯರು ಇಂಟರ್ಫಿಯರ್ ಆಗೋದಿಲ್ವೋ ಅಷ್ಟು ತನಕ ನೇಚರ್ ಚೆನ್ನಾಗಿರುತ್ತೆ. ಯಾವಾಗ ಮನುಷ್ಯರು ಇಂಟರ್ಫಿಯರ್ ಆಗ್ತಾರೋ ಅಲ್ಲಿ ಒಂದಾದ್ರು ಬಿಸ್ನೆಸ್ ಪರ್ಪಸ್ ಆಗಿ ಚೇಂಜ್ ಆಗುತ್ತೆ, ಅಥವಾ ಬೇರೆ ಏನಾದರೂ ಚೇಂಜ್ ಆಗುತ್ತೆ. ಸೊ ಇನ್ನೊಂದು ಹೇಳೋದಂದರೆ, ಮನುಷ್ಯರು ಇಂಟರ್ಫಿಯರ್ ಆಗದಿದ್ರೇ ಒಳ್ಳೆಯದು. ಬಟ್ ಕೆಲವು ಸತಿ ಆಪ್ಷನ್ ಇರಲ್ಲ, ನಮಗೆ ಇಂಟರ್ಫಿಯರ್ ಆಗಲೇಬೇಕಾಗುತ್ತೆ. ಸೊ ಆವಾಗ ನಾವು ಇಂಟರ್ಫಿಯರ್ ಆಗಬೇಕಾಗುತ್ತೆ. ಖಂಡಿತ ಹೌದು. ಹಾಗೆ ಜನರು ನಿಮ್ಮನ್ನು ಕಾಂಟ್ಯಾಕ್ಟ್ ಮಾಡಬೇಕಂದ್ರೆ, ಅಂದರೆ ನಿಮ್ಮ ಟ್ರಸ್ಟನ್ನು ಕಾಂಟ್ಯಾಕ್ಟ್ ಮಾಡಬೇಕಾದ್ರೆ ಹೇಗೆ ಕಾಂಟ್ಯಾಕ್ಟ್ ಮಾಡ್ಬೋದು? ಏನೋ ಕಾಂಟ್ಯಾಕ್ಟ್ ನಂಬರ್ ಉಂಟಾ? ಸಪೋಸಿಗೆ ಪಕ್ಷಿಗಳನ್ನು ಸೊ ನಮಗೆ ಇವಾಗ ಗೂಗಲಲ್ಲಿ ನೀವು ಹಾಕಿದರೆ ನಮಗೆ ಸಿಗುತ್ತೆ. ಹುಚ್ಚು ಟ್ರಸ್ಟ್ ಅಂತ ಹಾಕಿದರೆ ಅಲ್ಲಿ ನಮ್ಮ ನಂಬರು ಸಿಗುತ್ತೆ, ಕಾಂಟ್ಯಾಕ್ಟ್ ನಂಬರು ಸಿಗುತ್ತೆ. ಇನ್ಸ್ಟಾಗ್ರಾಮಲ್ಲೂ ಕಾಂಟ್ಯಾಕ್ಟ್ ಮಾಡ್ಬೋದು. ನಮ್ಮ ವೆಬ್ಸೈಟು ಇದೆ, ಯೂಟ್ಯೂಬ್ ಚಾನಲು ಇದೆ. ಹಾಗೆ ಹೇಳೋದಾಗೆ ನಮ್ಮ ಟ್ರಸ್ಟ್ಗೆ ವಿ ಆಲ್ಸೋ ಎಕ್ಸೆಪ್ಟ್ ಡೊನೇಷನ್ಸ್ ಇವಾಗ. ಸೊ ಅಂದರೆ ಇಷ್ಟೆಲ್ಲ ಮಾಡೋಕ್ಕೆ ಆಬ್ವಿಯಸ್ಲಿ ಮನಿ ಪವರ್ ಬೇಕೇ ಬೇಕು. ಸೊ ಇನ್ನೊಂದೇನೆಂದರೆ, ನಾವು ಎಲ್ಲಿ ಹೋಗ್ತೀವಿ, ರೆಸ್ಕ್ಯೂ ಹೋಗಿರ್ತೀವಿ, ಅಲ್ಲಿ ಯಾರಿಗೆ ದುಡ್ಡು ಕೇಳೋದು ಅಥವಾ ಒಂದು ಹಾವು ರಕ್ಷಣೆ ಮಾಡೋದಕ್ಕೆ ಇಷ್ಟು ಆಗುತ್ತೆ, ಅದು ಏನೂ ಮಾಡಲ್ಲ. ಯಾಕಂದರೆ ನಾವು ಹೋಗೋ ಜಾಗನೇ ಹಂಗಿರುತ್ತೆ. ಕೆಲವರಿಗೆ ಇಷ್ಟೇ ಚಿಕ್ಕ ಮನೇಲಿ ಇರ್ತಾರೆ, ಆ ಮನೆ ಒಳಗಡೆ ರಾತ್ರಿ ಅವರಿಗೆ ಹಾವು ಬಂದಿರುತ್ತೆ, ಅಲ್ಲಿ ಹೋಗಿರ್ತೀವಿ. ಸೊ ಎಲ್ಲರೂ ಏನು ಕೊಡೋಕ್ಕಾಗಲ್ಲ. ಸೊ ಅದು ಒಂದು ಕಾರಣಕ್ಕೆ ಒಂದು ಚಿಕ್ಕ ಸಂಸ್ಥೆ ಸ್ಟಾರ್ಟ್ ಮಾಡಿದ್ದೀನಿ. ಸೊ ಅದಾಗಿ ಎಲ್ಲರದ್ದು ಒಂದು ಕಾಂಟ್ರಿಬ್ಯೂಷನ್ ಇದ್ದರೆ, ಆ ಕಾಂಟ್ರಿಬ್ಯೂಷನ್ ನಮಗೆಲ್ಲ ಆಗಲಿ, ಆ ಪ್ರಾಣಿಗಳಿಗೆ ಚಿಕಿತ್ಸೆಗೆ ಹೆಲ್ಪ್ ಆಗುತ್ತೆ, ಅಥವಾ ನಮ್ಮ ಟ್ರಾವೆಲಿಂಗಿಗೆ ಹೆಲ್ಪ್ ಆಗುತ್ತೆ. ಇವಾಗ ಪೆಟ್ರೋಲ್ ಒಂದು ಕಡೆಯಿಂದ ಇನ್ನೊಂದು ಕಡೆ ಹೋಗೋಕ್ಕೆ ಪೆಟ್ರೋಲ್ ಬೇಕು, ಅದನ್ನು ಸಂರಕ್ಷಣೆ ಮಾಡಬೇಕು, ವಾಪಸ್ ಅದನ್ನು ರಿಲೀಸ್ ಮಾಡಬೇಕು. ಸೊ ಇದೆಲ್ಲ ಕಾರಣಕ್ಕೆ ಆಬ್ವಿಯಸ್ಲಿ ಮನಿ ಪವರ್ ಈಸ್ ವೆರಿ 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 ಇಂಪಾರ್ಟೆಂಟ್. ಸೊ ಇನ್ನೊಂದೇನೆಂದರೆ, ಇವಾಗ ನಾನು ಅದು NGO ಸ್ಟಾರ್ಟ್ ಮಾಡಿದ್ದು ಒಂದು ಕಾಸ್ ಅಂದರೆ ಕಾಸ್ ಫಾರ್ ಎಜುಕೇಷನ್, ಅವೇರ್ನೆಸ್, ರಿಹ್ಯಾಬಿಲೇಷನ್, ರೆಸ್ಕ್ಯೂ ಅಂತ. ಸೊ ಆ ಕಾಸ್ ನಡೀತಿರ್ಬೇಕು. ನಾಳೆ ನಾನು ಇಲ್ಲದಿದ್ರೂ ಸಮ್ಮನ್ ಶುಡ್ ಟೇಕ್ ಇನ್, ಅದನ್ನು ನಡ್ಸ್ಕೊಂಡು ಹೋಗ್ಬೇಕು, ಅದು ಸ್ಟಾಪ್ ಆಗಬಾರ್ದು ಅಂತ ಹೇಳಿಬಿಟ್ಟು ಆ NGO ಸ್ಟಾರ್ಟ್ ಮಾಡಿದ್ದು. ಸೊ ಅಲ್ಲಿಂದ ಜರ್ನಿ ಸ್ಟಾರ್ಟ್ ಆಯಿತು, ಈಗ ಮುಂದುವರಿತದೆ. ಇಷ್ಟೊತ್ತು ನಿಮ್ಮ ಜೊತೆ ನಾನು ಮಾತಾಡಿದ್ದೆ, ಅನೇಕ ವಿಚಾರಗಳ ಬಗ್ಗೆ ತಿಳ್ಕೊಂಡೆ. ನೀವು ಹೇಳಿದ್ರಿ ದೇಶ ಸೇವೆ ಮಾಡಬೇಕಂತ ಒಂದು ಆಸೆ ಇತ್ತು. ಸೊ ಅದನ್ನು ನಾವು ಈ ಮೂಲಕ ನಾನು ಮಾಡ್ತಾ ಇದ್ದೇನೆ ಅಂತ ಹೇಳಿ, ಯಾವುದೇ ಸಣ್ಣ ಪುಟ್ಟ ಕೆಲಸ ಆಗಿರಲಿ, ಸೇವೆ ಅಂತ ಹೇಳಿದ್ಮೇಲೆ ಅದು ಸೇವೆನೇ ಆಗಿರ್ತದೆ. ದೊಡ್ಡದಾಗಿದ್ರೂ ದೇಶ ಸೇವೆನೇ, ಸಣ್ಣದಾಗಿದ್ರೂ ಕೂಡ ಅದು ದೇಶ ಸೇವೆನೇ. ಸೊ ನಿಮ್ಮ ಒಂದು ಈ ಸಮಾಜಮುಖಿ ಕೆಲಸ ನಿರಂತರ ಸಾಗಲಿ. ಹಾಗೆ ನಮ್ಮ ಸ್ಟುಡಿಯೋಗೆ ಬಂದಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್ ನಿಮಗೆ. ಥ್ಯಾಂಕ್ ಯು ಸೋ ಮಚ್. ವೀಕ್ಷಕರೇ, ನೋಡಿದ್ರಲ್ಲ, ಇಷ್ಟೊತ್ತು ಅಕ್ಷಯ್ ಶೇಟ್ ಇವರ ಜೊತೆ ನಾವು ಮಾತಾಡಿದ್ವಿ. ಇವರ ವೈಲ್ಡ್ ಲೈಫ್ ಬಗ್ಗೆ ನಾವು ತಿಳಿದುಕೊಂಡ್ವಿ. ಇದಾಗಿತ್ತು ಇವತ್ತಿನ ಕ್ಲಾಸಿಕ್ ಟೈಮ್ ಕಾರ್ಯಕ್ರಮ. ನಿರಂತರ ಸುದ್ದಿ ಹಾಗೂ ಮನೋರಂಜನೆಗಾಗಿ ತಾವೆಲ್ಲರೂ ನೋಡ್ತಾ ಇರಿ ದೈಜಿವರ್ಡ್ 24/7.